ಗುಣಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೆ ವಂದಿಸಿ, ಪ್ರಿಯ ಪುಣ್ಯಾತ್ಮರೇ, ಕೃಪಾಳು ಕನವಾಳು ಭಗವಂತ ತನ್ನ ಪ್ರಿಯ ಶಿಷ್ಯನಾದ ಭಕ್ತನಾದ ಅರ್ಜುನನ್ನು ಕುರಿತು ಯೋಗವನ್ನು ನಿರೂಪಣೆ ಮಾಡುತ್ತಾ, ಹೇ ಅರ್ಜುನ, ಪರಮಶಾಂತಿಯನ್ನು ಪರಮ ಸುಖವನ್ನು ಪಡೆಯಬೇಕು ಅಂತ ನೀ ಅಪೇಕ್ಷೆ ಮಾಡಿದ್ದೀಯ ಅಂದರೆ ಅದು ಮನಸ್ಸೇ ಕಾರಣ ಅದ. ಮನ ಏವ ಮನುಷ್ಯಾಣಂ ಅದ. ಆದ್ದರಿಂದ ಸ್ವಾಭಾವಿಕವಾಗಿ ಚಂಚಲವಾಗಿರುವ ಮನಸ್ಸನ್ನು ಅಧೋಮುಖವಾಗಿ ಹರಿಯುವ ನದಿಯನ್ನು ಹೇಗೆ ಡ್ಯಾಮ್ ಕಟ್ಟಿ ಅದನ್ನು ಪ್ರತಿಬಂಧಕ ಮಾಡಿ ಹೇಗೆ ಸುಂದರವಾಗಿ ಉಪಯೋಗವನ್ನು ಮಾಡ್ಕೋತಾರೆ, ಅದರಂತೆ ನೀನು ನಿನ್ನ ಮನಸ್ಸಿನ ಈ ವೇಗವನ್ನು ಅದನ್ನು ಧರ್ಮದಿಂದ, ಉಪಾಸನೆಯಿಂದ, ವೈರಾಗ್ಯದಿಂದ ಅದನ್ನು ಪ್ರತಿಬಂಧಕ ಮಾಡಿ ಅದರ ಹೊರಗೆ ಹರಿಯುವ ಮನಸ್ಸನ್ನು ಒಳಗೆ ಮಾಡಿದೆ ಅಂತ ಕೇಳಿದರೆ ನಿನಗೆ ಸುಖ ಶಾಂತಿ ಸಿಗ್ತದೆ. ಅದು ಸ್ವಾಭಾವಿಕವಾಗಿ ವಿಕ್ಷೇಪ ಹೊಂದುವುದೇ ಅದರ ಸ್ವಭಾವ. ವಿಕ್ಷೇಪ ಹೊಂದಲಿಕ್ಕೆ ಕಾರಣಗಳು ಏನು ಅಂತ ಕೇಳಿದರೆ 2-3 ಅದಾವ. ನಾಮರೂಪಗಳಲ್ಲಿ ತಾದಾತ್ಮ್ಯ ಆಗುವುದು, ಭೋಗಪರಾಯಣನಾಗುವುದು, ಹೀನ ಭಾವದಿಂದ ಕೂಡಿಕೊಂಡಿರುವುದು. ಅರ್ಥಾತ್ ಸತ್ವ, ರಜ, ತಮ ಗುಣಗಳು. ಗುಣಗಳಲ್ಲಿ ಇವ ಸಮ್ಮಿಲಿತನಾದ ಅಂತಂದರೆ ಸತ್ವನೇ ಇರಲಿ, ರಜನೇ ಇರಲಿ, ತಮನೇ ಇರಲಿ, ಇವು ಏನಪ್ಪ ಅಂತ ಕೇಳಿದರೆ ಆ ಮನುಷ್ಯನ ದುಃಖಕ್ಕೆ, ವಿಕ್ಷೇಪಕ್ಕೆ ಅವು ಅತ್ಯಂತ ಕಾರಣಗಳು ಅದಾವ ಅಂತ ಭಗವಂತ ಹೇಳ್ದ. ಅರ್ಥಾತ್ ಅಜ್ಞಾನ, ಅನೈಶ್ವರ್ಯ, ಅದು ಅವೈರಾಗ್ಯ, ಅದರ ಅಧರ್ಮ, ಇವು 4 ಮನುಷ್ಯನಿಗೆ ದುಃಖಕ್ಕೆ ಕಾರಣ ಅದಾವ. ಅಧರ್ಮ ಮಾಡಿದ ಅಂತಂದ್ರೆ ದುಷ್ಕರ್ಮಗಳಿಂದ, ಪಾಪದಿಂದ ಅವನಿಗೆ ದುಃಖ ಬರ್ತದೆ. ಪಾಪಾದವಶ್ಯಂ ನರಕಂ ಪ್ರಯಾತಿ. ಇನ್ನು ಅವೈರಾಗ್ಯದಿಂದ ದುಃಖ ಬರ್ತದೆ ಮನುಷ್ಯನಿಗೆ. ವಿರತಿಯಿಂದ ಇತರ ಸಂಪದ ಸುಖಮುಂಟೆ. ವಿಷಯಗಳಲ್ಲಿ ಚಿತ್ತು ಸಮ್ಮಿಲನ ಆಯಿತು ಅಂದರೆ ತಾನು ಬಿಟ್ಟೇ ಹೋಗಬೇಕು. ಸುಖ ಎಲ್ಲದ ಆತ್ಮನಲ್ಲೇ ಅದ. ಹೊರಗೆ ತಿರುಗುವವನಿಗೆ ವಿಶ್ರಾಂತಿ ಇರುವುದಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಮನುಷ್ಯನಿಗೆ 2ನೇದ್ದೇನು ವೈರಾಗ್ಯ ಇಲ್ಲದೆ ಇರುವುದು. ಅವೈರಾಗ್ಯವು ದುಃಖಕ್ಕೆ ಕಾರಣ ಅದ. ಇನ್ನೊಂದೇನು ಅನೈಶ್ವರ್ಯ. ಅನೈಶ್ವರ್ಯ ಅಂದರೆ ಶಾಸ್ತ್ರ ಹೇಳ್ತದೆ, ಹಿರಣ್ಯ ನಿಧಿ ಪರಂತೂ ಸಂಚರಂತೂ ನ ವಿದ್ಯೆ. ಶ್ರೀಮಂತ ಇದು ಬಡವಂತ ಗೊತ್ತಾನ ಅಲ್ಲ, ಅವನಿಗೇನು ಸುಖಕ್ಕೆ ಏನು ಕೊರತೆ ಅದು. ಏನೂ ಮಾಡಲಾರ್ದೆ ಸುಖ ನಿದ್ದೆಗೆ ಸಿಗ್ತದೆ ಗೊತ್ತದ. ತಿಳುವಳಿಕೆ ಎಂಥ ಸುಖ ಅದು. ಅಜ್ಞಾನದಲ್ಲಿ ಆಟ ಸುಖ ಅದು, ತಮ್ಮದಲ್ಲಿ. ಆದರೆ ಆ ಮನುಷ್ಯ ಏನಪ್ಪ ಅಂತ ಕೇಳಿದರೆ ತನ್ನ ಶ್ರೀಮಂತಿಕೆಯ ಆನಂದದ ಗೊತ್ತಿಲ್ಲ ಅವನಿಗೆ.
ಅವನಿಗೆ ನಾ ದರಿದ್ರ ಅಂತ ತಿಳ್ಕೊಂಡು ಅದು ಮೂರನೇ ಕಾರಣ. ನಾಲ್ಕನೇ ಕಾರಣ ಅಜ್ಞಾನ. ಅಜ್ಞಾನ, ಅನೈಶ್ವರ್ಯ, ಅವೈರಾಗ್ಯ ಮತ್ತು ಏನಪ್ಪ ಅಂದ್ರೆ ಅಧರ್ಮ. ಸಮಸ್ತ ದುಃಖಗಳಿಗೆ ಇವು 4 ಕಾರಣ ಅದಾವೆ. ಇವುಗಳಿಂದ ಕೂಡಿಕೊಂಡಿದ್ದ ಅಂದ್ರೆ ಅವ ಎಂದೂ ಕದಾಪಿ ಅವನಿಗೆ ಶಾಂತಿ ಸಮಾಧಾನ ಸಿಗುವುದಿಲ್ಲ. ಅದನ್ನು ಹೊರಗೆ ತರಬೇಕು. ಸ್ವಾಭಾವಿಕವಾದ ಮನುಷ್ಯನಿಗೆ ಯಾವಾಗಲೂ ಕೂಡ ಏನಪ್ಪ ಅಂದ್ರೆ ಬಹಿರ್ಮುಖವಾಗಿ ಪ್ರವೃತ್ತಿ ಮನುಷ್ಯನಲ್ಲಿ ಇರುವುದರಿಂದ, ನಾಮರೂಪಗಳಲ್ಲೇ ಇರುವುದರಿಂದ, ಆ ನಾಮರೂಪಗಳು ಸದಾ ಶಾಶ್ವತವಾಗಿ ಇಲ್ಲದೇ ಇರುವುದರಿಂದ ಅದಕ್ಕೆ ಬಂದ ಸುಖನೂ ಕೂಡ ಸದಾ ಇರಂಗಿಲ್ಲ, ಸೀದಾ ಮಾಡ್ತದೆ. ನೌಕರಿನೇ ಟೆಂಪರರಿ, ಅದು ಪರ್ಮನೆಂಟ್ ಇಲ್ಲ. ಆ ಮನುಷ್ಯನಿಗೆ ಪ್ರಶ್ನೆ ಬರೋಂಗಿಲ್ಲ, ಕೇಳೋದು ಯಾವಾಗ ಬೇಕಾದರೂ ತೆಗಿಬಹುದು. ಹಾಗೆ ಸಮಸ್ತ ಸಂಸಾರ ಪದ ಇರುವ ಸುಖ ಟೆಂಪರರಿ ಅದಾವೆ, ಇವು ಶಾಶ್ವತವಾಗಿರ್ತಕ್ಕ ಅಶಾಶ್ವತ ಅದಾವೆ ಅಂತ ತಿಳ್ಕೊಂಡೆ ನಿನ್ನ ಮನಸ್ಸಿಗೆ ತಿಳುವಳಿಕೆ ಹೇಗೆ. ಯೋಗಿ ಯುಂಜೀತ. ಯುಂಜೀತ ಅಂದರೆ ಪ್ರಯತ್ನ ಮಾಡಬೇಕು, ಹಚ್ಚಬೇಕು. ಯುಜಿರಿ ಯೋಗಿ ಅದ. ಯುಜಿರಿ ಯೋಗಿ ಇರುವುದರಿಂದ ಅದು ಕೂಡಿಸೋದು. ಯೋಗ ಅಂದರೆ ಕೂಡಿಸೋದು. ಎಲ್ಲಿ? ಆ ಹೊರಗೆ ಹೋಗುವ ಮನಸ್ಸನ್ನು ತಂದು ಆತ್ಮನಲ್ಲಿ ಕೂಡಿಸೋದು. ಯುಂಜೀತ ಅರ್ಥ ಸತತ ಪ್ರಯತ್ನ. ಅದಕ್ಕೆ ಹೇಳಿದ್ರು ಸತತಂ ಕೀರ್ತ ಎಂತೋ ಮಾಂ ಯತಂತಶ್ಚ ಮಾಂ ದೃಢವೃತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಮನಸ್ಸಿಗೆ ಏನು ಮಾಡಬೇಕು ಅಂದ್ರೆ ಸತತ ಮಾಡಬೇಕು. ಅದಕ್ಕೆ ಹೇಳಿದ್ರು ಅವರು ಏನಪ್ಪ, ಯೋಗಿ ಯುಂಜೀತ. ಯುಂಜೀತ ಏವಂ ಸದಾತ್ಮಾನಂ ಯೋಗಿ ಯುಂಜೀತ. ನೋಡ್ರಿ, ಇಲ್ಲಿ 2 ಶಬ್ದ ಅದಾವೆ. ಸದಾ ಆತ್ಮ ಅಂದರೆ ಮನಸ್ಸು. ಇಲ್ಲಿ ಆತ್ಮಾನಂ ತನ್ನ ಮನಸ್ಸನ್ನು ಬ್ರಹ್ಮದ ಜೊತೆಗೆ ಸದಾ ಕೂಡಿ ಇರಬೇಕು, ಬಿಟ್ಟು ದೂರ ಅಗಲಬಾರದು. ಆ ಆತ್ಮನ ಚಿಂತನೆಯಲ್ಲಿ ಅದಕ್ಕೆ ದುಃಖ ಅನ್ನಿಸ್ತಿರ್ಬೇಕು. ತಾಯಿ ಬಿಟ್ಟು ಕೂಸಿ ಹೆಂಗೆ ಹಲುಬ್ತದೆ ಹಾಗೆ ಆತ್ಮ ಬಿಟ್ಟು ಹೊರಗೆ ಬಂತು ಅಂದರೆ ಅದಕ್ಕೆ ದುಃಖ ಅನ್ನಿಸ್ಬೇಕು. ಅದಕ್ಕಾಗಿ ಸದಾ ಅದರ ಜೊತೆಗೆ ಕೂಡಿಸಲಿಕ್ಕೆ ಪ್ರಯತ್ನ ಮಾಡು. ಒಂದು ಅರ್ಥ ಯುಂಜೀತ ಯೋಗಿ. ಯೋಗಿ ಅಂದರೆ ಏನು ರೀ? ಧ್ಯಾನ ಯೋಗಿ, ಜಪಯೋಗಿ, ಕರ್ಮಯೋಗಿ, ಜ್ಞಾನಯೋಗಿ. ಯಾವುದರೇ ಒಂದು ಉಪಾಯದಿಂದ ಯುಂಜಿತ ಕೂಡಿಸು, ಅವ್ರ ಜೊತೆ ಕೂಡಿಸು. ಏನಾರೇ ನಿಮಿತ್ತ ಮಾಡಿ. ಯಾರ ಮನೆಯಲ್ಲಿ ಚಹಾ ಕುಡಿತಾರೆ ಹೋಗ್ತಾರೆ ನಮ್ಮ ಮುಂಜಾನೆ ನಿಮಿತ್ತ ಹೇಳೋದು, ಯಾಕೆ ಆರಾಮಿದ್ದೀರಿ? ಅವನು ಆರಾಮ ತೊಗೊಂಡು ನೀವೇನು ಮಾಡ್ತಾನೆ? ಚಹಾ ಕುಡಿಯೋಕ್ಕೆ ಹೋಗೋದು ನೀವು. ಮನೆಗೆ ಯಾಕೆ ಕಾಕ ಮನೆಗೆ ಅದಾನೆ ಇಲ್ಲ, ಏನಾರೇ ನಾವು ಮಾಡ್ಕೊಂಡು ಚಹಾ ಕುಡೋದು ಹೊರದ್ರಪ್ಪ. ಹೋಗಿ ಚಹಾ ಕುಡಿಯೋಕೆ ಚಹಾ ಕುಡಿಯೋಕೆ ಬಂದೇನಂತ ಅನ್ನಕ್ಕರೆ ಬರೋಂಗಿಲ್ಲಲ್ಲ, ಚಹಾ ಮಾಡಿರಿ ಅಂತ. ಕೆಲವೊಂದು ಮಂದಿ ಚಟ ಇರ್ತದೆ, ಊಟ ಟೈಮ್ಗೆ ಮನೆಗೆ ಹೋಗೋದು, ಚಹಾ ಟೈಮ್ಗೆ ಅವ್ರ ಮನೆಗೆ ಹೋಗ್ಕೊಂಡು ಹೋಗೋದು. ಅವರು ಕುಡಿ ಟೈಮ್ ಕುಡಿ ಅನ್ಬೇಕೆ, ಉಣ್ಣು ಅನ್ಬೇಕೆ. ಹೆಂಗೆ ಹೋಗ್ತಾನೆ ಹಂಗೆ ನಿನ್ನ ಮನಸ್ಸನ್ನು ಅಲ್ಲಿ ಎಲ್ಲಿ ಸತ್ಯರೂಪ ಆತ್ಮನಲ್ಲಿ. ಅದಕ್ಕೆ ಅರ್ಥ ಏನು ಹೇಳಿದ್ರು ಅಂದರೆ ಯೋಗಿ ಯುಂಜೀತ ಸದಾತ್ಮಾನಂ. ನೋಡಿ, ಸದಾತ್ಮಾನ ಅಂದ್ರೆ ಸದಾ ಸರ್ವದಾ ಆತ್ಮಾನಂ, ನಿನ್ನ ಮನಸ್ಸನ್ನು ಯುಂಜೀತ ಅದರ ಜೊತೆಗೆ ಸಂಪರ್ಕ ಮಾಡು. ಆ ಭಾವನಾ ನಿನಗೆ ಬರ್ತದೆ. ಎಳ್ಳ ಸದಾ ಆ ಹೂವಿನ ಸಂಪರ್ಕ ಮಾಡ್ತು ಅಂದ್ರೆ ಅದರ ಗಂಧ ಇದರೊಳಗೆ ಬರ್ತದೆ. ಶೇಂಟ ಹೆಂಗೆ ಹಾಕದೆ? ಎಳ್ಳಿನ ಎಣ್ಣೆಯಿಂದ ಮಾಡ್ತಾರೆ. ಎಳ್ಳು ಒಯ್ದು ಅದರಾಗ ಇಡ್ತಾರೆ. ಸದಾ ಸಂಪರ್ಕ, ಹಳೆಯದು ಮತ್ತು ಹೊಸದಾಗ್ತಾರೆ. ಅದು ಹಾಗೆ ಗುಲಾಬಿ ಇದರೊಳಗೆ ಎಳ್ಳು ಹಾಗೆ ಇಟ್ಕೊಂಡು ಒಣಗ್ತೋ ತೆಗಿತಾರೆ, ಮತ್ತೆ ಇಡ್ತಾರೆ. ಅದು ತಗೋತದೆ, ಅದರ ವಾಸ ಎಳ್ಳಿನ ಬರ್ತದೆ, ಅದು ಶೇಂಟ್ ಹಾಕ್ತದೆ. ಯಾಕೆ? ಸದಾ ಸರ್ವದಾ ಯಾವಾಗಲೂ ಏನಪ್ಪ, ಆತ್ಮಾನಂ ಮನಸ್ಸನ್ನು ಯುಂಜೀತ ಅದರ ಜೊತೆಗೆ ದೂಡಿಸು. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಸದಾ ಸಚ್ಚಿಂತನೆ, ಸದಾ ಚಿತ್ ಚಿಂತನೆ,
ಸದಾ ಆನಂದದ ಚಿಂತನೆ, ಸದಾ ನಿತ್ಯದ ಚಿಂತನೆ, ಸದಾ ಪರಿಪೂರ್ಣ ಚಿಂತನೆ. ಇದಕ್ಕೆ ಯುಂಜಂತ. ಯಾರಿಗಿರಿ ಇನ್ನೊಂದು ಅರ್ಥ, ಸತ್ ಆತ್ಮಾನಂ, ಸದಾತ್ಮಾನಂದಲ್ಲ, ಸತ್ ಆತ್ಮಾನಂ, ಸದ್ರೂಪವಾದ ಆತ್ಮನಲ್ಲಿ, ನಿನ್ನ ಪ್ರತ್ಯೇಗಾತ್ಮನಲ್ಲಿ ಯುಂಜೀತ. ಸೋಹಂ ಸೋಹಂ ಶಿವೋಹಂ ಶಿವೋಹಂ. ಸದಾ ಏನಪ್ಪ ಯುಂಜೀತ. ಅದೇನಪ್ಪ ಅಂತ ಕೇಳಿದ್ರೆ ಯುಂಜೀತ. ಹೆಂಗೆ ವಿಗತ ಕಲ್ಮಷಃ ನೋಡ್ರಿ, ಹಿಂದೆ ಅಕಲ್ಮಷ ಬಂದದ, ಈಗ ಮತ್ತೆ ವಿಗತ ಕಲ್ಮಷ. ಯಾವುದೇ ವಸ್ತು ಸ್ವಲ್ಪ ಕಠಿಣ ಇತ್ತು ಅಂದ್ರೆ ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ, ಒತ್ತಿ ಒತ್ತಿ ಹೇಳ್ತಾರೆ. ಅಕಲ್ಮಷ ಅಂತ ಹೇಳಿದಿರಿ, ಬ್ರಹ್ಮಸ್ಪರ್ಶ ಮಕಲ್ಮಷಂ ಹಿಂದೆ ಹೇಳಿರಿ. ಮತ್ತು ವಿಗತ ಕಲ್ಮಷಃ ಕರ್ಮ ನಿನ್ನ ಅಲ್ಲಿ ಅಕಲ್ಮಷ ಕರ್ಮವನ್ನು ಬಿಡೋದು ಹೇಳಿದ್ರು, ಇಲ್ಲಿ ಅದರ ವಾಸನೆಯನ್ನು ಬಿಡೋದು ಹೇಳ್ತಾರೆ ಅವರು. ವಿಗತ ಕಲ್ಮಷ ಅದಲ್ರಿ. ಕಲ್ಮಷ ಅಂದರೆ ಏನು? ಎದ್ರಾಗ ಏನೇ ಬರ್ಸೋದು, ಜ್ವಾಳದಾಗ ಹಾಳಿ ಬೆರೆಸ್ತಾರೆ, ಹಾಲಾಗ ಬರೋ ಕಲ್ಮಷ ನೋಡ್ರಿ. ಅಕ್ಕಿ ಅದಾವ ಅದ್ರಾಗ ಹಾಳಿ ಬೆರೆಸೋದಾ? ಹಾಳು ಬೆರೆಸೋದು ಹಲ್ಲು ಮುರಿತಾವ. ಇದೇ ಕಲ್ಮಷ ಅಂದರೆ ಇದ್ದದ್ರೆ ಏನೊಂದು ಬೆರೆಸೋದು ಕಲ್ಮಷ. ಹಾಗೆ ಮನಸ್ಸಿನೊಳಗೆ ಮತ್ತೇನು ಬೆರೆಸಬೇಡ ಅಂತಾರೆ ಅವರು. ಅದೇ ಇರಬೇಕು ಪರಮಾತ್ಮ. ಅದೊಂದೇ ಪ್ರಪಂಚ ತರಬೇಡ. ಅದರಾಗ ಪರಮಾತ್ಮನ ಸಲುವಾಗಿ ಪರಮಾತ್ಮನ ಉಪಾಸನ ಚಿಂತನೆ ಮಾಡಿ, ಸಂಸಾರ ಸಲುವಾಗಿ ಪರಮಾತ್ಮನ ಚಿಂತೆ ಮಾಡಬೇಡ. ಹಂಗೆ ಮಾಡಿದೆ ಅಂದ್ರೆ ನಿನ್ನ ಚಿಂತನೆ ಕಲ್ಮಷ ಆಯಿತು, ಬೆರಿಕೆ ಆಯಿತು, ಅನ್ಯಥಾ ಕೂಡ್ತು. ಅನ್ಯಥಾ ಕೂಡ್ತು ಅಂದ್ರೆ ವಸ್ತು ಸರಿ ಇರೋಂಗಿಲ್ಲ. ಅದಲ್ಲ ಸರಿ ಇರೋಂಗಿಲ್ಲ. ತುಪ್ಪಿನಾಗ ಏನಪ್ಪ ಅಂದ್ರೆ ಡಾಲ್ಡ ಕೂಡಿಸೋದು ಕಾಣ್ತಾ, ತುಪ್ಪಿನಂಗೆ ಕಲ್ಮಷ, ತುಪ್ಪ ಹೋಯ್ತದೆ. ಹೌದಲ್ಲ, ಉಪ್ಪು ಹೋಯ್ತು. ಹಾಗೆ ಏನು ಅನ್ಯದರಲ್ಲಿ ಕೂಡಿಸೋದು, ಭಿನ್ನ ಸ್ವಭಾವದ ವಸ್ತುವನ್ನು ಅದರಲ್ಲಿ ಕೂಡಿಸೋದು, ನಾಮರೂಪದಲ್ಲಿ ಒಂದೇ ಇರಬೇಕು ಪರಂತೆ ಅದರ ಗುಣ ಬೇರೆ ಅದಾವ, ಅದರ ಗುಣ ಬೇರೆ ಅದಾವ. ಆ ಗುಣ ಬೇರೆ ಇತ್ತು ಅಂದ್ರೆ ಮನುಷ್ಯನಿಗೆ ಹಾನಿ ಮಾಡುತ್ತೆ, ಡಾಲ್ಡ ಹಾನಿ ಮಾಡ್ತದೆ, ಕುಸುಬಿ ಎಣ್ಣೆ ಮತ್ತೊಂದು ಎಣ್ಣೆ ಹಾನಿ ಮಾಡ್ತದೆ. ಬೆರೆಸ್ಬೇಡ ಅಂತಾರು. ವಿಗತ ಕಲ್ಮಷ, ಅಲ್ಲಿ ಕರ್ಮವನ್ನು ಬೆರೆಸಬೇಡ, ಯಾವುದನ್ನು ಬೆರೆಸಬೇಡ. ಕೇವಲ ಅದಾದು. ಅದಕ್ಕೇನೆ ಕೇವಲ ಸ್ವಭಾವ ಕೈವಲ್ಯ ಅಂದಾರ. ಮತ್ತೊಂದನ್ನು ಜೋಡಿಸೋದಿಲ್ಲ ಅಂದರೆ ಅದು ಕೇವಲ ಅದ ಒಂದೇ ಆತ್ಮ, ಅಲ್ಲಿ ಇಲ್ಲಿ ಮತ್ತೊಂದಿಲ್ಲ. ಅದಕ್ಕೆ ಹೇಳಿದ್ರು, ಅದಕ್ಕೇನು ಮಾಡಪ್ಪ ಅಂತ ಕೇಳಿದ್ರೆ ವಿಗತ ಕಲ್ಮಷ ಏನಪ್ಪ ಅಂತ ಕೇಳಿದ್ರೆ ಅದೇ ಹೀನ ಭಾವನ, ಭೋಗಪರಾಯಣ, ಅಜ್ಞಾನ. ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಇವು ಮನುಷ್ಯನಿಗೆ ಮಾಡ್ತವೆ. ಅಜ್ಞಾನವು, ಅನೈಶ್ವರ್ಯವು, ಅವೈರಾಗ್ಯವು, ಅಧರ್ಮವು ಇವೇನಪ್ಪ ಅಂತ ಕೇಳಿದರೆ ಮನುಷ್ಯನನ್ನೇ ಇವನಿಗೆ ಏನು ಮಾಡ್ತಾವೆ ಅಂದ್ರೆ ಕಿಮ್ಮತ್ತು ಕಡಿಮೆ ಮಾಡ್ತಾವೆ. ಬಂಗಾರದಾಗ ನಾವು ತಾಮ್ರ ಕೂಡಿಸಿದ್ದೇವೆ ಅಂದ್ರೆ ವಜ್ಜೆ ಹೆಚ್ಚಾಗ್ತದೆ, ಕಿಮ್ಮತ್ತ ಮಜಾ. ಬಂಗಾರದಾಗ ತಾಮ್ರ ಕೂಡಿಸೋದ್ರೆ ತೂಕ ಹೆಚ್ಚಾಗ್ತದೆ, ಕಿಮ್ಮತ್ತು ಕಡಿಮೆ ಆಗ್ತದೆ. ಹಾಗೆ ಮನುಷ್ಯನಿಗೆ ಅಣ್ಣ ಗುಣ ಬಂತಂದ್ರೆ ದೊಡ್ಡ ಅನಿಸ್ಕೋತಾನೆ, ಕರೆ ಅವ ರೊಕ್ಕ ಭಾಳ ಅದ ಅವನ ಕಿಮ್ಮತ್ತು ಕಡಿಮೆ ಆಗ್ತದೆ, ಆನಂದ ಕಡಿಮೆ ಆಗ್ತದೆ, ಆತ್ಮಸ್ಥೈರ್ಯ ಕಡಿಮೆ ಆಗ್ತದೆ. ಅದಕ್ಕೆ ಸತ್ತು ಚಿತ್ತ ಆನಂದರೊಳಗೆ ನಾಮರೂಪಗಳು ಬಂದು ಸೇರುವುದು ಅಂದರೆ ಏನಾಗ್ತದೆ? ಇವನ ಆನಂದಕ್ಕೆ ಹಾನಿ ಆಗುತ್ತದೆ. ಅದಕ್ಕೆ ಮಹಾನುಭಾವರು ಹೇಳಿದ್ರು, ಇವು ಬಿಡಬೇಕು. ಅದಕ್ಕೆ ಏನು ಮಾಡಬೇಕು? ಧರ್ಮದಿಂದ ಅಧರ್ಮ ನಾಶ ಮಾಡು, ವೈರಾಗ್ಯದಿಂದ ಏನಪ್ಪ ಅಂತ ಕೇಳಿ ಅವೈರಾಗ್ಯ ನಾಶ ಮಾಡು, ಆಮೇಲೆ ಐಶ್ವರ್ಯದಿಂದ ಅನೈಶ್ವರ್ಯ ನಾಶ ಮಾಡು. ಐಶ್ವರ್ಯ ಏನದ? ಸತ್ತು ಚಿತ್ತ ಆನಂದ. ಅವು ಒಂದಕ್ಕೊಂದು ನಾಶ ಮಾಡಬೇಕು ಮನುಷ್ಯನಿಗೆ. ಅವು ಇದ್ದು ಅಂದ್ರೆ ಮನುಷ್ಯನಿಗೆ ಏನಪ್ಪ ಸುಖ ಸಿಗಂಗಿಲ್ಲ. ಅಜ್ಞಾನಂ ಜ್ಞಾನೇನ
ಅನೈಶ್ವರ್ಯಂ ಐಶ್ವರ್ಯೇಣ ಐಶ್ವರ್ಯ ಚಿಂತನೇನ ಅವೈರಾಗ್ಯಂ ಭಕ್ತಿಯ ಅಧರ್ಮಂ ಧರ್ಮೇಣ. ಇವು ನಾಶ ಹೆಂಗೆ ಮಾಡ್ಬೇಕ್ರಿ? ಇವು ಕಲ್ಮಶ ಬಂದು ಸೇರ್ಯಾವಲ್ಲ ಇವು. ಅವೈರಾಗ್ಯ, ಅನೈಶ್ವರ್ಯ, ಏನಪ್ಪ ಅಂತ ಕೇಳಿದ್ರೆ ಅಜ್ಞಾನ, ಇವೆಲ್ಲ ಅದಾವ. ಅವೈರಾಗ್ಯ ಇವು ಹೆಂಗೆ ಮಾಡಬೇಕು ಅದಕ್ಕೆ ಹೇಳಿದ್ರು ಅವರು, ಜ್ಞಾನೇನ ಅಜ್ಞಾನಂ ನಾಶ ಮಾಡಬೇಕು. ಗೀತಾದ ಪರಮಾತ್ಮ ಹೇಳ್ಯಾನ, ಜ್ಞಾನ ನಾಶ ಆಗ್ಬೇಕಾದ್ರೆ ಅಜ್ಞಾನ ಆಗ್ಬೇಕಾದ್ರೆ ಜ್ಞಾನದಿಂದಾನೆ, ಕತ್ತಲು ನಾಶ ಆಗ್ಬೇಕಾದ್ರೆ ಬೆಳಕಿನಿಂದಾನೆ. ಅದು ಬಿಟ್ಟು ಮತ್ತೊಂದು ಏನಿಲ್ಲ. ಅದಕ್ಕೆ ಜ್ಞಾನೇನ ಅಜ್ಞಾನಂ. ಇನ್ನು ಅನೈಶ್ವರ್ಯಂ ಐಶ್ವರ್ಯ ಚಿಂತನೇನ. ಅನೈಶ್ವರ್ಯ ಏನಂದ್ರೆ ನಮಗೆ ಜಡ, ದುಃಖಿ, ಅನಿತ್ಯ ಹಿಂಗೆ ತೊಗೊಂಡಿದ್ದೇವಲ್ಲ, ಇದರಿಂದ ಸ್ವಚ್ಛದಾನಂದ ಚಿಂತನೆ ತಾನೇ ಹೋಗ್ಬಿಡ್ತಾವೆ. ನನ್ನಂಥ ಐಶ್ವರ್ಯ ಜಗತ್ತಿನೊಳಗೆ ಯಾರೂ ಇಲ್ಲ. ಹೌದ್ರಿ, ಎಲ್ಲ ಐಶ್ವರ್ಯ ಅದ, ನಮ್ಮ ಜೀವನ ಹೋಯ್ತಂದ್ರೆ. ಅಸತ್ತಾದಂದ್ರೆ ಏನದು? ಸತ್ತು ಭಾಳ ದೊಡ್ಡದ. ಹೆಂಗರೇ ಇರಲಿ ಅಂತ ನಾನು ಇದ್ದವನಿಗೆ ಆನಂದ, ಸತ್ತವನಿಗೆ ಏನು ಆನಂದ? ಸತ್ತು ಚಿತ್ತು ಆನಂದದಂಥ ಐಶ್ವರ್ಯ ಜಗತ್ತಿನೊಳಗೆ ಮತ್ಯಾರು ಇಲ್ಲ. ವೈರಾಗ್ಯ ದೊಡ್ಡ ಸಂಪತ್ತದ. ಅವನಿಗೇನದ ರೀ? ಬೇಕಂದವನೇ ಭಿಕಾರಿ, ಸಾಕಂದವ ಸಾಹುಕಾರ. ಅದಕ್ಕೆ ಹೇಳ್ತಾರಪ್ಪ, ಅನೈಶ್ವರ್ಯ ಐಶ್ವರ್ಯ ಚಿಂತನೇನ. ನಾ ಹೆಂಗಿದ್ದೀನಿ? ಸದಾ ಸದಾ ಆನಂದ ಘನ ಇದ್ದೀನಿ. ಅದು ಶಾಸ್ತ್ರ. ಐಶ್ವರ್ಯ ನಿಂದೇನು ಕಡಿಮೆ ಇದೆ? ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ. ನಿನ್ನಂಥವ್ರು ಯಾರದಾರೆ ಜಗತ್ತಿನೊಳಗೆ? ಯಾಕಂತವ್ರು ಐಶ್ವರ್ಯ ಚಿಂತನೇನ ಅವೈರಾಗ್ಯಂ. ಮನುಷ್ಯನಿಗೆ ಅವೈರಾಗ್ಯ ಎದರಿಂದ? ಭಕ್ತಿಯ ಭಕ್ತಿ. ವೈರಾಗ್ಯಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಶಾಸ್ತ್ರ ಹೇಳ್ತದೆ, ನಿಯಮದ ವೈರಾಗ್ಯ ಹಾಗೆ ಬರಂಗಿಲ್ಲ. ಕಷ್ಟದಿಂದ ಬಂದ ವೈರಾಗ್ಯ ಮತ್ತು ಸುಖ ಕಾಣ್ತು ಅಂದ್ರೆ ಮತ್ತೆ ಹೋಗ್ತಾನೆ. ಈಗ ಹೊಟ್ಟೆ ಕೆಟ್ಟದಂತ 2 ದಿನ ಊಟ ಬಿಡ್ತಾನೆ, ಮುಂದೆ ಮತ್ತೆ ಬಿಡ್ತಾನೆ. ಕಷ್ಟದಿಂದ ಬಂದ ವೈರಾಗ್ಯ ಅದು ಅಲ್ಲ, ಭಾಳ ಹೊತ್ತು ನಿರಂಗಿಲ್ಲ. ಜಗಳಾಡಿ ಹೆಂಡತಿ ತೊಗೊಬಂದು ಕಳಿಸ್ತಾನೆ, 2 ದಿನ ಕಳಿಸ್ತಾನೆ, ಕರ್ಕೊಂಡ್ಬರ್ತಾನೆ. ಅವತ್ತು ಹಾಗೆ ಏನು ಬೈದು ಕಾಯ್ದು ಕಷ್ಟ ಆಯ್ತು ಅಂದ್ರೆ 4 ದಿನ ಬಿಟ್ಟಂಗೆ ಮಾಡ್ತಾನೆ. ಹೊಟ್ಟೆ ಕೆಟ್ಟಕ್ರೆ 2 ದಿನ ಪತ್ತೆ ಮಾಡೋಂಗಿಲ್ಲ ರೀ, ಮಾಡ್ತಾನೆ. ಮತ್ತು 2 ದಿನ ಬಿಟ್ಟಿದ್ದು ಅದೆಲ್ಲ ಡಬಲ್ ಉಣ್ತಾನೆ. ಇದು ವೈರಾಗ್ಯನೇ ಇಲ್ಲ ಅದಕ್ಕೆ ಅವರಂತಾರವರು. ಹಾಗೆ ಅಲ್ಲ ವೈರಾಗ್ಯ. ಅದು ವೈರಾಗ್ಯ ಭಕ್ತಿಯಿಂದ ಬರ್ತದೆ. ಭಕ್ತಿ ಮನುಷ್ಯನಿಗೆ ಪರಮಾತ್ಮಂದು ಎಲ್ಲ ಕಡೆ ಅದಾನಪ್ಪ. ಅವನು ಸದಾ ಕಾಣ್ತಿರೋದು ನೋಡ್ತಾನಪ್ಪ. ನಾ ಏನು ಮಾಡಿದ್ರು ಅವ ಎಲ್ಲ ಅವನಿಗೆ ಗೊತ್ತಾಗ್ತದಪ್ಪ. ಎಚ್ಚರಿದ್ರು ಮನೆಯಾಗ ಕಳ್ತನ ಹಂಗಿಲ್ಲ. ಭಕ್ತಿ ಅಂದರೆ ಏನು? ಸದಾ ಮನುಷ್ಯನಿಗೆ ಎಚ್ಚರ ಇಡ್ತದೆ ಅದು. ಯಾಕೆ? ಎತ್ತ ನೋಡಿದತ್ತ ನೀನೇ ದೇವ ಸಕಲ ವಿಸ್ತಾರದಳು. ಮತ್ತು ಎಲ್ಲ ಕಡೆ ನಾವು ಕಳ್ತನ ಏನು ಮಾಡ್ತಾರೆ? ಯಾರು ಇಲ್ಲಕ್ಕೆ ಕಳ್ತನ ಮಾಡ್ತಾನೆ. ಅವನಿಗೆ ವೈರಾಗ್ಯ ಬರ್ತದೆ. ವೈರಾಗ್ಯ ಬರಬೇಕು ಅಂದರೆ ಬರೀ ಕೇವಲ ದುಃಖ ರೂಪ ಅಂತ ಬಿಟ್ಟು ಹೋಗ್ದ ಸುಖರೂಪ ಕಂಡಿತು ಅಂದ್ರೆ ಮತ್ತು ಹೊಳ್ಳಿ ಹೋಗ್ತಾನೆ. ಹೊಟ್ಟೆ ಕೆಟ್ಟಾಗ ಊಟ ಬಿಡ್ತಾನೆ, ಮತ್ತೆ 2 ದಿನ ಮತ್ತೆ ಹಿಂದಿಂದೆಲ್ಲ ಕೂಡ ತೊಗೋತಾನೆ, ಹಿಂದಿಂದೆಲ್ಲ. ಭಕ್ತಿ ಬೇಕಂತಾನವ್ರಪ್ಪ. ಅವೈರಾಗ್ಯಂ ಭಕ್ತಿಯ. ಏನು ಮನುಷ್ಯ ವಿಷಯಗಳಲ್ಲಿ ಅದ ಅದು ಪರಮಾತ್ಮನ ಭಕ್ತಿಯಿಂದ. ಧರ್ಮೇಣ ಅಧರ್ಮಂ. ಧರ್ಮದಿಂದ ಅಧರ್ಮ ಗೆದಿಬೇಕು, ಭಕ್ತಿಯಿಂದ ಅವೈರಾಗ್ಯ ಗೆದಿಬೇಕು. ಪರಮಾತ್ಮನ ಅನಂತ ಐಶ್ವರ್ಯವನ್ನು ನೆನಪು ಮಾಡಿ ಅನೈಶ್ವರ್ಯವನ್ನು ಗೆದಿಬೇಕು. ಜ್ಞಾನದಿಂದ ಅಜ್ಞಾನವನ್ನು ಗೆದಿಬೇಕು. ಜ್ಞಾನದಿಂದ ಅಜ್ಞಾನ. ಯೇಷಾಂ ನಾಶಿತಮಾತ್ಮನಃ ಗೀತಾದಾಗ. ಅದಕ್ಕೆ ಜ್ಞಾನ ಆಯಿತು, ಅಜ್ಞಾನ ಗೆಲೆಯಕ್ಕೆ ಬರ್ತದೆ. ಜ್ಞಾನ ಇಲ್ಲದೆ ಅಜ್ಞಾನ ಗೆಲೆಯಕ್ಕೆ ಬರೋಂಗಿಲ್ಲ.
ಪರಮಾತ್ಮನೇನಪ್ಪ ತನ್ನ ಐಶ್ವರ್ಯ ಸತ್ತು ಚಿತ್ತ ಆನಂದ ಬ್ರಹ್ಮರೂಪ ಇಂಥ ಐಶ್ವರ್ಯ ಎಲ್ಲಿದೆ ರೀ? ನಾನು ಅಜ್ಞ, ನಾನು ಸಾಯವ, ನಾ ದುಃಖಿ ಅಂತ ಅನೈಶ್ವರ್ಯ ಅದ. ಯಾವಾಗ ಜ್ಞಾನ ಆಯಿತು ಅಂದ್ರೆ ಅವನಿಗೆ ಇಂಥ ಐಶ್ವರ್ಯ ಜಗತ್ತಿನೊಳಗೆ ಆದ್ರೆ ಅದಕ್ಕೆ ನಿನಗಿಂತ ಸಿರಿವಂತರಾರೂ ಇಲ್ಲ ಹೇಳಿದ್ರು ನೋಡ್ರಿ ಹೆಂಗೆ, ನಿನಗಿಂತ ಸಿರಿವಂತರಿನ್ನಾರೂ ಇಲ್ಲ. ಒಂದು ವೇಳೆ ನಿನಗೆ ಆತ್ಮಜ್ಞಾನ ಆಯಿತು ನಿನಗಿಂತ ಸಾಹುಕಾರ ಜಗತ್ತಿನೊಳಗೆ ಯಾರೂ ಇಲ್ಲ. ಅದು ಐಶ್ವರ್ಯದಿಂದ ಅನೈಶ್ವರ್ಯವನ್ನು ಗೆದಿಬೇಕು, ಭಕ್ತಿಯಿಂದ ವೈರಾಗ್ಯ ಗೆದಿಬೇಕು. ಹೀಗೆ ಮನುಷ್ಯನಪ್ಪ ಅಂತ ಕೇಳಿದರೆ ಅವ ಮಾಡ್ದ ಅಂತಂದ್ರೆ ಏನಾಗ್ತದೆ, ಅವನಿಗೆ ಸುಖಿ ಆಗ್ತಾನೆ. ಸದಾ ಆತ್ಮ ನಮ್ಮ ಯೋಗಿ ವಿಗತ ಕಲ್ಮಶ. ಸಮಸ್ತ ಅವೈರಾಗ್ಯ, ಅನೈಶ್ವರ್ಯ, ಆಮೇಲೆ ಅಂದ್ರೆ ಅಜ್ಞಾನ, ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಕಲ್ಮಶ ಅದಾವ. ಇವು ದಾಗ ಅದಾವ ಮನುಷ್ಯನಿಗೆ. ಭಾಳ ಚಲೋ ಶುಭ್ರ ಬಟ್ಟೆ ಎದೆ ಮೇಲೆ ಒಂದಿಟ್ಟು ಕಲಿ ಕುಂತಂದ್ರೆ ಹಾಕೋತಾನೆ. ಎಲ್ಲ ಕಡೆ ಚಲೋ ಅದ, ಕಾಣಂಗೆ ಇದ್ರಿಗೆ ಇಟ್ಟು ಮಸಿ ಹತ್ತದಂದ್ರೆ ಇಡೀ ಅರ್ವಿನೇ ಹಾಳು ಮಾಡ್ತಾರೆ ರೀ, ಇಡೀ ಅರ್ವಿನೇ ಹಾಳು ಮಾಡ್ತಾರೆ. ಆಗ ಇವು ಯಾವರೇ ಅನೈಶ್ವರ್ಯ, ಅವೈರಾಗ್ಯ, ಅಜ್ಞಾನ, ಇವು ಯಾವರೇ ಒಂದಿದ್ರೆ ಸಾಕು ಮನುಷ್ಯನಿಗೆ ಆನಂದವನ್ನು ಅವನಿಗೆ ಅನುಭವ ಮಾಡೋಕ್ಕೆ ಕೊಡಂಗಿಲ್ಲವು. ಅಜ್ಞಾನ ಕೊಡಂಗಿಲ್ಲ, ಅನೈಶ್ವರ್ಯ ಕೊಡಂಗಿಲ್ಲ, ಅವೈರಾಗ್ಯ ಕೊಡಂಗಿಲ್ಲ. ಅವು ನಿಮ್ಗೆ ಕೊಡಂಗನೇ ಇಲ್ಲವು. ಅದಕ್ಕಂತಾನೆ ಇವು ಕಲ್ಮಶ ಅದಾವಪ್ಪ, ವಿಗತ ಕಲ್ಮಶ. ಏನು? ಆತ್ಮವನ್ನು ಸದಾ ಸತ್ಯನೊಳಗೆ ನಿನ್ನ ಮನಸ್ಸನ್ನು ಯುಂಜನ್ ಅಲ್ಲಿಯೇ ಅದಕ್ಕೆ ಜೋಡಿಸಿ, ಯುಜಿರಿಯೋಗೆ ಜೋಡಿಸಿ. ಏನು? ನಿನ್ನ ಮನಸ್ಸನ್ನು ಆ ಸತ್ಯನೊಳಗೆ ಸದಾ ಜೋಡಿಸಿ. ಹೆಂಗೆ? ವಿಗತ ಕಲ್ಮಶನಾಗಿ. ಕಲ್ಮಶ ಬಿಟ್ಟು ಇವೆಲ್ಲ ಬಿಟ್ಟು ಕೈ ತೊಳ್ಕೊಂಡು ಉಣ್ಣಾಕೊಂಡ್ರು ಅಂತಾರಲ್ಲ, ಹಾಗೆ ಕೊಂಡ್ರೆ ಬೇಡ, ಬದಿಗಡಿ ಕೈಯ ಕಾಲು ತೊಳ್ಕೊಂಡು ಕೊಂಡ್ರು ಅಂತಾರಲ್ಲ. ಯಾಕೆ? ಏನು ಹತ್ತಿರ್ತಾವೆ ಕೈಗೆ ಕಾಲಿಗೆ, ಎಲ್ಲೇ ತಿರುಗಾಡಿರ್ತೀವೋ, ಏನೇನು ಹಿಡಿದಿರ್ತೀವೋ, ಕೈ ತೊಳ್ಕೊಂಡು ಊಟಕ್ಕೆ ಕೊಂಡ್ರ ಅಂದಂಗೆ ಇಲ್ಲಿ ಆತ್ಮ ಚಿಂತನೆಗೆ ಎಲ್ಲ ತೊಳ್ಕೊಂಡ್ರು. ಏನು? ವೈರಾಗ್ಯ, ಐಶ್ವರ್ಯ, ಇವೆಲ್ಲ ಬಿಟ್ಬಿಡು. ಹಾಗೆ ಕುಂತಿ ಅಂದ್ರೆ ಊಟದಾಗ ಏನೇನು ಸೇರಿ ಮತ್ತೆ ನನಗೇನು ಆಗ್ತಾರೆ ಅಂತಾರೆ ಅವರು. ಶಾಸ್ತ್ರ ಏನು ಹೇಳಿದ್ರು ಅಂದ್ರೆ ಇವೆಲ್ಲ ದೋಷ ಅದಾವ. ಮುಂದೇನು ಮಾಡು? ಸುಖೇನ ಬ್ರಹ್ಮ ಸಂಸ್ಪರ್ಜಂ ಅತ್ಯಂತಮ ಸುಖಮಶ್ನುತೆ. ಸುಖಮ ಅತ್ಯಂತಿಕಂ ಹಿಂದೆ ಹೇಳ್ಯಾರ, ಮತ್ತೆ ಒತ್ತಿ ಹೇಳ್ತಾರೆ. ಅತಿಕ್ರಾಂತ ಸುಖ, ಅತ್ಯಂತ ಸುಖ. ಅತಿಕ್ರಾಂತ ಅಂದ್ರೆ ಏನು? ಅಲ್ಲ, ಅವು ಸಂಕ್ರಾಂತಿ ಇವೆಲ್ಲ ಕ್ರಾಂತಿ ಅದಾವಲ್ಲ. ಈಗ ಅತಿಕ್ರಾಂತದ ಇದು ಏಟು ದಾಟ್ರೆ ಅದಕ್ಕಿಂತ ಮುಂದೆ, ಅದಕ್ಕಿಂತ ಮುಂದೆ ನೀ ಎಲ್ಲಿ ಕೇಳ್ತಿ ಅದಕ್ಕಿಂತ ಮುಂದೆ. ಜಗತ್ತಿನೊಳಗೆ ಎಷ್ಟು ಸುಖವನ್ನು ನೀ ತೋರಿಸ್ತಿ ಅದಕ್ಕಿಂತ ಮುಂದೆ. ಇವನಂತೆ ನೋಟದೊಳಗೆ ಅನಂತ ಸುಖ, ಶಬ್ದದೊಳಗೆ ಅನಂತ ಸುಖ, ರಸದೊಳಗೆ ಅನಂತ ಸುಖ ಅದಾವ. ಎಷ್ಟೆರಡು ಸುಖ ನಿನಗೆ ಹೇಳಕ್ಕೆ ಕೇಳಕ್ಕೆ ಬರ್ತದೆ, ಅದು ದಾಟಿ ನೋಡು. ಅದು ಏನದ? ಅತ್ಯಂತ ಸುಖ. ಅದು ಹೆಂಗೆ? ಸುಖೇನ ಬ್ರಹ್ಮ ಸಂಸ್ಪರ್ಜಂ. ಅದು ಎಲ್ಲಿ ಸಿಗ್ತದೆ ಸುಖ? ಸ್ಪರ್ಶದಿಂದ. ಸ್ಪರ್ಶನ ಸಂಬಂಧ, ಕಣ್ಣಿನಿಂದ ಸಂಬಂಧ, ಕಣ್ಣಿನಿಂದ ರೂಪ ಸಂಬಂಧ, ಕಿವಿಯಿಂದ ಶಬ್ದ ಸಂಬಂಧ, ಸ್ಪರ್ಶನ ಸಂಬಂಧ. ಯಾವುದರ ಸಂಬಂಧ? ನಾವು ಹಮೇಶ ಸಂಬಂಧಗಿದ್ದೇವೆ. ಸಂಬಂಧ ಬಿಟ್ಟು ನಮಗೆ ಇರೋಕ್ಕೆ ಬರೋಂಗಿಲ್ಲ. ಇದ್ದೇವೇನು? ನಾವಿಲ್ಲ, ಸದಾ ಸಂಬಂಧಗಿದ್ದೇವೆ. ಸಂಬಂಧ ಇಲ್ಲ ಅಂದರೆ ಇಲ್ಲೇ ನಿದ್ದೆಗೂ ಅಜ್ಞಾನ ಸಂಬಂಧ ಅದ ನಮಗೆ. ಎದ್ದಾಗ ನಾಮರೂಪಗಳ ಸಂಬಂಧ ಬಿಟ್ಟು ಮನುಷ್ಯಗೆ ಇರೋಕ್ಕೆ ಬರೋಂಗಿಲ್ಲ. ಮತ್ತು ಸುಖ ಸಿಕ್ಕಿಲ್ಲ. ಅವ್ರು ಹೇಳ್ತಾರೆ ಇಂಥ ಸಂಬಂಧ ಬಿಟ್ಟು ಮನುಷ್ಯಗೆ ಇರೋಕ್ಕೆ ಬರೋಂಗಿಲ್ಲ. ಟಿ ವಿನೂ ಇಲ್ಲ, ಮಾತಾಡೋದಿಲ್ಲ, ಕೇಳೋದಿಲ್ಲ ಅಂದರೆ ಏನು ಮಾಡ್ತಾನೆ? ಮಕ್ಕಳ್ತಾನೆ, ಮತ್ತೇನು ಮಾಡ್ತಾನೆ?
ಯಾವ್ದಾರ ಸಂಬಂಧ ಇದ್ದರೆ ಎಚ್ಚರಿತಾನೆ, ಸಂಬಂಧ ಹೋಯ್ತಂದ್ರೆ ಗೂರು ಗೂರು ಮಾಡ್ತಾನೆ, ತಲೆ ಅಳಿಗಾಡಿಸ್ತಾನೆ. ಸಂಬಂಧ ಇತ್ತಂದ್ರೆ ಎಚ್ಚರಿತಾನೆ. ಹಾಗೆ ಶಾಸ್ತ್ರ ಹೇಳ್ತದೆ, ಸಂಬಂಧ ಇಲ್ಲೇ ಇರೋಕ್ಕೆ ಬರೋಂಗಿಲ್ಲ ರೀ ಮನಸ್ಸಿಗೆ ರೀ. ಸಂಬಂಧ ಇಲ್ಲಾಂದ್ರೆ ಸತ್ತು ಹೋಯ್ತದೆ. ಯಾವ್ದಾರ ಸಂಬಂಧ ಇದ್ದರೆ ಮನಸ್ಸಿರ್ತದೆ, ಸಂಬಂಧ ಇಲ್ಲ ಸತ್ಯ ಹೋಯ್ತದು. ಮನಸ್ಸು ಸತ್ತು ಹೋಯ್ತಾನೆ ಮತ್ತೆ ಏನು ಸಿಗ್ತಾನೆ ನಿಮಗೆ? ಸುಖನೂ ಇಲ್ಲ, ದುಃಖನೂ ಇಲ್ಲ. ಅವ್ರಂತ ಸಂಬಂಧ ಇಲ್ಲದೆ ಮನಸ್ಸು ಇರೋಂಗಿಲ್ಲ, ನಾವು ಸಂಬಂಧ ಬಿಡು ಅಂದಿಲ್ಲ. ಹೌದಲ್ಲ? ಬೇಡದವ್ರು ಸಂಬಂಧ ಯಾಕೆ ಮಾಡ್ತೀವ? ನಿಮ್ಮ ಜಾತಿ ಇಲ್ಲ, ನಿಮ್ಮ ಕುಲ ಇಲ್ಲ, ನಿಮ್ಗೆ ಗೊತ್ತಿರಲಿಲ್ಲ, ನಿಮ್ಮ ಊರು ಸಂಬಂಧ ಇಲ್ಲ, ಸೀಮೆ ಸಂಬಂಧ ಇಲ್ಲ, ಅವ್ನ ಸಂಬಂಧ ಯಾಕೆ ಮಾಡಿದ್ವಿ? ನಿನಗೆ ಯಾರು ಸಮೀಪದ ಅವ್ರ ಸಂಬಂಧ ಮಾಡು. ಶಬ್ದ ಸ್ಪರ್ಶ ನಿನ್ನ ಸಮೀಪದವೇನು? ನಿನ್ನ ಆತ್ಮ ಬ್ರಹ್ಮ ಸಮೀಪದ. ನಮ್ಮ ಹಂತಕ್ಕಿದ್ದವ್ರು ನಮ್ಮ ಕೆಲಸಕ್ಕೆ ಬರ್ತಾರೆ, ದೂರಿದ್ದವ್ರು ನಮ್ಮ ಕೆಲಸಕ್ಕೆ ಬರ್ತಾರೆ. ಬರಂಗಿಲ್ಲ, ನಮ್ಮ ಹಂತಕ್ಕಿರ್ಬೋದು. ನಮ್ಮ ಹಂತಕ್ಕಿರೋರು ಯಾರು ಜಾಸ್ತಿ? ನಾನೇ. ನನ್ನ ಹಂತಕ್ಕೆ ನಾನೇ ಇರ್ತೀನಿ. ಈ ಅಂಗಿಗಿಂತ ನಾ ಒಳಗಿದ್ದೀನಿ, ಸಂಬಂಧ ಇದ್ದೀನಿ. ಇದು ಅಂಗಿ ಇಲ್ಲ, ಅಂಗಿನೂ ದೂರದ, ಈ ತೊಗಲೂ ದೂರದ. ಇದಕ್ಕಿಂತ ಒಳಗೆ ಸಂಬಂಧ ನಂದು, ಘನ ಸಂಬಂಧ. ಅದೇನು ರೀ? ಬ್ರಹ್ಮ. ಇದು ನೋಡ್ರಿ, ಆತ್ಮ ಬ್ರಹ್ಮ ಸಂಸ್ಪರ್ಜಂ. ಹೌದಲ್ರಿ? ಅದು ಬ್ರಹ್ಮಸ್ಪರ್ಶ ಅಂತಾರೆ ಅದಕ್ಕೆ. ಅವೆಲ್ಲ ಆಸ್ಪರ್ಶ ಇತ್ತು ಅಂತ ಕೇಳಿದರೆ ಶಾಸ್ತ್ರದಾಗ ಅವನಿಗೆ ಸಿಗ್ತದೆ. ಜಗತ್ತಿನೊಳಗೆ ನಾವೇನು ಎಷ್ಟು ಅದಾವ ಸಂಸ್ಪರ್ಶ ಇಲ್ಲದೆ, ಸಂಬಂಧ ಇಲ್ಲದೆ ಸುಖ ಸಿಗುವುದಿಲ್ಲ. ಯಹಿ ಸಂಸ್ಪರ್ಶ ಭೋಗ ದುಃಖ ಯೋನಯ ಏವತೆ. ಹಿಂದೆ ಭಗವಂತ ಎರಡನೇದ ಹೇಳೋಣ, ಯಹಿ ಸಂಸ್ಪರ್ಶ ಭೋಗ ದುಃಖ ಯೋನಯ ಏವತೆ. ಎಷ್ಟೆಷ್ಟು ನಿಂಗೆ ಸಂಬಂಧದಿಂದ ಬಂದಾವ ಅವು ದುಃಖಕ್ಕೆ ಯೋನಿ ಕಾರಣಗಳು. ಕಣ್ಣಿನಿಂದ ರೂಪ ಸಂಬಂಧ, ಕಿವಿಯಿಂದ ಶಬ್ದ ಸಂಬಂಧ, ನಾಲಿಗಿಂದ ರಸ ಸಂಬಂಧ, ಮೂಗಿನಿಂದ ಗಂಧ ಸಂಬಂಧ, ಚರ್ಮದ ಸ್ಪರ್ಶ ಸಂಬಂಧ ಏನಾಗ್ಯಾವಲ್ಲ ನಿನಗೆ, ಇವಕ್ಕೆಲ್ಲ ಮಾಡಿದ್ದಾರೆ. ಅವೇನದು? ದುಃಖಕ್ಕೆ ಯೋನಯ ಕಾರಣಗಳು. ಮತ್ತು ನೀವು ಹೇಳಕತ್ತಿರಲಿ ಈಗ ಬ್ರಹ್ಮ ಸ್ಪರ್ಶ ಮಾಡಂತ, ಹಿಂದೆ ನೀವೇ ಹೇಳಿರಿ, ಈ ಸ್ವಸ್ವಜ ಭೋಗ ದುಃಖ ಯೋನಯ ಏವತೆ. ಎಲ್ಲೆಲ್ಲಿ ಇನ್ನೊಂದ್ರ ಸಂಬಂಧ ಮಾಡ್ತಿ ಅಲ್ಲಿ ದುಃಖದ. ಈಗ ಬ್ರಹ್ಮ ಸ್ವಸ್ಪರ್ಶ ಸುಖಮಶ್ನುತೆ. ಈಗ ಬ್ರಹ್ಮಸ್ಪರ್ಶ ಸುಖ ಸಿಗ್ತದೆ ಅಂತೀರಲ್ಲ, ಸಂಬಂಧ ಮತ್ತು ಮಾಡಂತೀರಲ್ಲ. ತಮ್ಮ ನಾವು ಬೇರೆಯವ್ರ ಸಂಬಂಧ ಮಾಡಿ ಬಂದಿದ್ದೆವು. ನಿನ್ನ ಸಂಬಂಧ ಏನಿದೆ? ನಿನ್ನ ಸಂಬಂಧ ಏನು? ನೀನೇ. ಅಲ್ಲಿ ಎರಡಿಲ್ಲ, ಇದು ತಾದಾತ್ಮ ಸಂಬಂಧ. ಸಂಬಂಧದ ಕರೆ ಯಾವ ಸಂಬಂಧ ಇದು? ಸಂಯೋಗಾದಿ ಸಂಬಂಧ ಅಲ್ಲ, ಇದು ತಾದಾತ್ಮ ಸಂಬಂಧ. ಅದಕ್ಕೆ ತಾದಾತ್ಮ, ತತ್ ಆತ್ಮ ಸಂಬಂಧ ತಾದಾತ್ಮ, ತತ್ ಬ್ರಹ್ಮ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಸುಖೇನ ಬ್ರಹ್ಮ ಸಂಸ್ಪರ್ಜಂ. ಬ್ರಹ್ಮ ಸಂಬಂಧ ಹೆಂಗೆ? ಸುಖೇನ. ಸುಖೇನ ಅಂದ್ರೆ ಏನು? ಮತ್ತು ಮುಂದೆ ಸುಖಮಶ್ನುತೆ ಹೇಳೇನ. ಸುಖೇನ ಅಂದ್ರೆ ಏನು ರೀ? ಅನಾಯಾಸೇನ. ಇಲ್ಲ ಅರ್ಥ ಏನು? ನಾ ಎಲ್ಲರೂ ಹೋಗಿ ಕೊಂಡ್ರೋದು ತ್ರಾಸ. ನಮ್ಮ ಮನೆಗೆ ಕೊಂಡ್ರಕ್ಕೆ ಏನು ತ್ರಾಸ ರೀ? ಎಲ್ಲರೂ ಹೋಗಿ ಕೊಂಡ್ರೋದು ಹೋಗೋ ತ್ರಾಸ, ಅಲ್ಲಿ ಕೊಂಡ್ರು ತ್ರಾಸ. ಯಾಕ್ರಿ? ಕಾಲು ಮಡಿಸ್ಕೊಂಡ್ರು ಹಂಗೆ ಕೊಂಡಿರ್ತೀವಿ, ಬೈತಾವ. ಹಿಂಗೆ ಕಾಲು ಹಿಂಗೆ ಕೂತ್ರ ನೆಟ್ಕೊಂಡ್ರು ಬೈತಾವ. ನಮ್ಮ ಮನೆಯಾಗ ಕಾಲು ಚಾಚಿಕೊಂಡ್ರು, ಕಾಲು ಮಡಚಿಕೊಂಡ್ರು, ಕಾಲು ಕೊಳ್ಳಾಗ ಹಾಕೊಂಡ್ಕೊಂಡ್ರು, ಹಿಂಗೆ ಆಸನ ಇರ್ತಾರೆ. ಆಸನ ನಿನಗೇನು ಕೇಳೋದಾರೆ? ನಿಮ್ಮ ಮನೆಗೆ ಕುಂತ ನಿನಗೇನು ಕೇಳೋ? ಮಂದಿ ಮನೆಗೆ ಹೋದೆ ಅಂದ್ರೆ ನೋಡು ಸ್ವಲ್ಪ. ನಿಮ್ಮ ಮನೆ ಮಂದಿ ಮನೆಗೆ ಹೋಗ್ಬೇಕಾದ್ರೆ ಮೊದಲು ಕರಡಿ ಮುಂದೆ ನಿಂತು ಮಾರಿ ಎಲ್ಲ ನೋಡಿಕೊಂಡು ಸ್ವಚ್ಛ ಮಾಡ್ಕೊಂಡು ಹೋಗು. ನಿಮ್ಮ ಮನೆಯಾಗ
ಕಣ್ಣಾಗಿರಲಿ ಮಗನಾಗಿರಲಿ ನಿನಗೆ ಯಾರು ಏನು ಅನ್ನಂಗಿಲ್ಲ. ಮತ್ತೊಬ್ಬರಂತೆ ಹಾದಿ ಏನ್ರಿ ಮಾರಿ ನೋಡ್ಕೊಂಡು ಬಂದಿರಿಲ್ಲ ಅಂತ ಇನ್ನೊಬ್ಬರಂತೆ ಅರೆ ನಮ್ಮ ಮನೆಗೆ ಯಾವ ಕೇಳೋದ, ಯಾಕೆ ನಾವು ಒಬ್ಬರೇ ಇದ್ದೀನಿ, ನನಗೆ ಯಾವ ಕೇಳೋದ ನಮ್ಮ ಮನೆಗೆ ಭಾಳ ಭಾಳದ ಮನೆ ಭಾಳ ಮಂದಿ ಕುಡಿಯೋರು ಏನಾರೇ ಅಂತ ಒಬ್ಬ ಪ್ಯಾಂಟ್ ಸರಿ ಇಲ್ಲ ಅಂತಾನೆ, ಒಬ್ಬ ಅಂಗಿ ಪೂರ ಇಲ್ಲ ಅಂತಾನೆ, ಒಬ್ಬ ಮಾರಿ ಸರಿ ಇಲ್ಲ ಅಂತ ಇನ್ನು ಹಂಗೆ. ಅದಕ್ಕೆ ಬ್ರಹ್ಮ ಸಂಸ್ಪರ್ಶಂ ಅಂದರೆ ನಿನ್ನಲ್ಲಿ ನೀ ಇದ್ದ ಪ್ರಶ್ನೆನೇ ಬರೋಂಗಿಲ್ಲ ರೀ. ಸುಖ ಇಲ್ಲೇ ಅದು ಯಾರ ಕಡೆ ಅನಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಹೊರಗು ಹಾದಿ ಥರದ ಮಂದಿ ಅದ. ಯಾರು ಅರಿವಿ ನೋಡ್ತಾರೆ, ಯಾರು ಮಾರಿ ನೋಡ್ತಾರೆ, ಯಾರು ಚಪ್ಪಲ್ ನೋಡೋರು ಅದ. ಹೊರಗೆ ಚಪ್ಪಲ್ ನೋಡ್ತಾರೆ. ಚಪ್ಪಲ್ ನೋಡೋದು ಬೇರೆ ಅದಾವ, ಅಂಗಿ ನೋಡೋರು ಬೇರೆ ಅದಾರ, ಮಾರಿ ನೋಡೋರು ಅದೇ ಹೊರಗೆ ಭಾಳ ವಿಚಿತ್ರ ಅದ ಅಂತಾರೆ ಅವರು. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿ ಸುಖೇನ ಹೊರಗಿನ ಹೋಗ್ಬೇಕಾದ್ರೆ ಭಾಳ ಸುಖದಿಂದ ಹೋಗಿ ಬರೋಂಗಿಲ್ಲ. ನೀಟ್ ಮಾಡಿ ಕನ್ನಡಿ ಮುಂದೆ ನಿಂತು ಪೌಡ್ರ್ ಬಡ್ಕೊಂಡು ಹೌದ್ರ ಹೋಗ್ಬೇಕು. ತ್ರಾಸ ಅದ ಹೊರಗೆ ಹೋಗ್ಬೇಕಾದ್ರೆ. ಹೊರಗೆ ಮಂದಿ ಚಲೋ ಅನ್ಬೇಕು, ಚಂದ ಅನ್ಬೇಕು, ಅದು ಇಟ್ಟೆಲ್ಲ ಮಾಡ್ಕೊಂಡು ಹೋಗು. ನಿಮಗೆ ಯಾವ ಕೇಳೋದಾನೆ ಅನಾಯಾಸೇನ ನೋಡು. ಸುಖೇನ ಅಂದ್ರೆ ಅನಾಯಾಸೇನ ಬ್ರಹ್ಮ ಸಂಸ್ಪರ್ಶಂ. ಹೌದಲ್ಲ, ಮಂದಿ ಸಂಬಂಧ ಮಾಡ್ಬೇಕಾದ್ರೆ ಏನಾರು ಮಾಡಬೇಕು. ಮಂದಿಗೆ ಆತನ ಬೆಳೆಸ್ಬೇಕಾದ್ರೆ ಊಟಕರ ಕರಿಬೇಕು, ರೊಕ್ಕ ಕೊಡ್ಬೇಕು, ಏನಾರು ಮಾಡ್ಬೇಕಲ್ರಿ. ಅವ್ರಿಗೆ ಹೊಗಳ ನಮಗೆ ಬ್ರಹ್ಮ ನಾ ಅದ್ರ ಸಂಪರ್ಕ ಮಾಡೋಕ್ಕೆ ಏನು ಸುಖೇನ ಹೊರಗೆ ಹೋಗಕ್ಕೆ ಪ್ರಯತ್ನ ಮಾಡಬೇಕು. ಮನೆಗೆ ಕುಂಡ್ರಕ್ಕೆ ಏನು ಪ್ರಯತ್ನ, ಮನೆಗೆ ಇದ್ದೀನಿ ಕುಂಡ್ರಕ್ಕೆ ಏನು ಪ್ರಯತ್ನ ಮಾಡಬೇಕು. ಅದಕ್ಕೆ ಶಬ್ದ ಇಟ್ಟಿಟ್ಟಾರ ಬ್ರಹ್ಮ ಸ್ಪರ್ಶ ಏನೂ ಇಲ್ಲ. ಸುಖೇನ ಏನಿಲ್ಲ, ಅನಾಯಾಸ. ಅದೇ ಅಲ್ಲೇ ಅದ ನಾವು. ಬ್ರಹ್ಮ ಸಂಬಂಧ ಬ್ರಹ್ಮ ಬಿಟ್ಟು ಇರೋಕ್ಕೆ ಬರಂಗನೇ ಇಲ್ಲ, ಅದಕ್ಕೂ ಬರಂಗಿಲ್ಲ. ಅದು ವ್ಯಾಪಕದ, ಸದಾ ಅದ, ನಿತ್ಯದ, ಅದರ ಸಂಬಂಧ ಇಷ್ಟೇ. ಅದಕ್ಕೆ ಹಿಂದೆ ಹೇಳ್ತಾರೆ, ಅರೆ ಥೋಡ ಮುಡುಕೆತೇರು ದೇಖೋ, ಹಳ್ಳಿಯಾರು ನೋಡನಿ, ಹಳ್ಳಿ ನೋಡನಿ ಅಷ್ಟೇ, ಮತ್ತೇನಿಲ್ಲ. ಮಾರಿ ಕಡೆದ ಏನು ಅದಕ್ಕೇನು ಬೇಕು, ಏನಿಲ್ಲ. ಸುಖೇನು ಎಷ್ಟು ಸರಳ ಅದ ನೋಡ್ರಿ. ಆತ್ಮಜ್ಞಾನದ ಅಂತ ಜಗತ್ತಿನ ಜ್ಞಾನ ಕಠಿಣದ, ಆತ್ಮಜ್ಞಾನ ಆಟ ಸರಳನೇ ಯಾವುದಿಲ್ಲ. ಬುದ್ಧಿಗಳಿಗೆ ಅಷ್ಟು ಕಠಿಣನೂ ಯಾವುದಿಲ್ಲ. ಇಷ್ಟೇ ಬಹಿರ್ಮುಖ ವೃತ್ತಿ ಅವನಿಗೆ ಗೊತ್ತಾಗಿಲ್ಲ. ಅಂತರ್ಮುಖ ಆಗಬೇಕು ವೃತ್ತಿ ಅಂತಾರೆ. ಅದಕ್ಕೆ ಯುಂಜೀತ ಅದಕ್ಕೆ ಹೇಳೋದು ಯುಂಜೀತ. ಹಂಗಾಯ್ತು ಬ್ರಹ್ಮ ಸಂಸ್ಪರ್ಶಂ ಸುಖೇನ ಏನಾಗ್ತದೆ, ಅತ್ಯಂತಂ ಸುಖಮಾಶ್ನುತೆ. ನೀನು ನಿನ್ನ ಮನಸ್ಸು ಅನಾಯಾಸವಾಗಿ ಬ್ರಹ್ಮದಲ್ಲಿ ನಿಂತು ಅಂತ ಕೇಳಿದ್ರೆ ಎಂಥದಪ್ಪ ಅಂದ್ರೆ ಅತ್ಯಂತಂ ಸುಖಮಸ್ನುತೆ. ಅತ್ಯಂತಂ ಸುಖಮಸ್ನುತೆ. ಅತ್ಯಂತ ಅಂದ್ರೆ ಹಿಂದೂ ಮಿಳ್ಯಾರ ಸುಖಮ ಅತ್ಯಂತಿಕಂ ಅತ್ಯಂತ ಅತಿಕ್ರಾಂತ ಸುಖ. ಅತಿಕ್ರಾಂತ ದಾಟಿದ ಸುಖ. ಜಗತ್ತಿನಾಗ ಎಷ್ಟು ಸುಖದ ನೀವು ಹೆಸರು ತಗೋತೀರಿ ತಗೋರಿ, ಅದಕ್ಕೆ ಮೇಲೆ ಅಂತ ಎಷ್ಟೇ. ಅದಕ್ಕೆ ನೀ ಏನಂತೀಯಲ್ಲ ಅದಕ್ಕೆ ಮೇಲೆ ಅವ ಅನ್ನೋದೇನಂತಾನ ಇದೇ ಅಂತಾನ. ಇದಾರದ ಕಣ್ಣಿಂದು ಕಿವಿದು ಮೂಗಿಂದು ಕಟ್ಕಡಿದ ಮನೋರಾಜ್ಯದ್ದು ಹೌದಲ್ಲ. ಇದಕ್ಕಿಂತ ಹೆಚ್ಚಿಗಿಲ್ಲ ಅವನು. ನೀ ಏನು ಹೇಳ್ತಲ್ಲ ಇವು ಆರು ಅದಕ್ಕಿಂತ ದಾಟಿ ನೋಡ್ತಾವ. ಅತಿಕ್ರಾಂತ ಅಂತ ಅದಕ್ಕೆ ಅತಿಕ್ರಾಂತ. ಅತ್ಯಂತ ಅತಿಕ್ರಾಂತ. ಇದಕ್ಕೆ ಮೇಲಿಲ್ಲವೆಂಬ ಆವ ಸುಖವು ಬರ್ದಲ್ಲ ನಿಜಗೊಂಡ್ರು. ಅದು ಸುಖವೇ ನಿಜ ಸುಖವೇ. ಏಕಮುಖವಾಗಿರಿ ನೋಡು ಅಂತ ಬರ್ದಾರಲ್ಲ, ಆ ಸುಖ. ಅದಕ್ಕೆ ಅತ್ಯಂತ ಸುಖ ಮಸ್ಸುಮತಿ. ಈ ಅತ್ಯಂತ ಸುಖಕ್ಕೆ ಮಹಾತ್ಮರು ಬರೀತಾರೆ. ಸುಖ ದುಸರೇಸೆ, ಇನ್ನೊಬ್ಬರಿಂದ ಸಿಗೋ ಸುಖ, ದೂರ ಸುಖ, ದೇರಿ ಸುಖ,
ಸುಖದ ಹೆಂಗದ ನೋಡ್ರಿ. ಏನಪ್ಪ ಅಂತ ಕೇಳಿದರೆ ಅಂದ್ರೆ ಸ್ವಂತ ಸುಖ. ಸುಖ ಏನದ ಅಂತ ಕೇಳಿ ಶಾಸ್ತ್ರ ಹೇಳ್ತಾರೆ ಅವರು, ಇನ್ನೊಬ್ಬರಿಂದ ಸಿಗೋ ಸುಖ ಅದಲ್ಲ. ಅದು ದ್ವಿತೀಯಾದ್ವೈ ಭಯಂ ಭವತಿ ನೇಯ ನಾನಾಸ್ತಿಗೆ. ಉಂಡ್ರೆ ತಿಂದ್ರೆ ನೋಡಿದ್ರೆ ಇನ್ನೊಬ್ಬರಿಂದ ಸುಖ ಸಿಗಬಾರ್ದು. ಅದು ಅತ್ಯಂತ ಸುಖ ಅಲ್ಲ, ಅದು ಅಂಥ ಸುಖ. ಅದು ನೋಡೋದು ಹೋಯ್ತಂದ್ರೆ, ಟಿ ವಿ ನೋಡೋಕತ್ತೆ ಭಾಳ ಆನಂದ, ಪಟ್ನೆ ಲೈಟ್ ಹೋಯ್ತಂದ್ರೆ ಎಷ್ಟೋ ಮಂದಿ ಶೆಟ್ಟಿ ಬಂದ ಟಿ ವಿ ಹೊಡೆದವ್ರು ಅದಾರ. ಟಿ ವಿ ಏನು ಮಾಡಿದ ಪಾಪ, ಕರೆಂಟ್ ಹೋಗಿ ಹೆಂಗದ ನೋಡಿ. ಅವನ ಸುಖ ಭಂಗ ಆಯಿತು, ಅವನ ಆನಂದ ಭಂಗ ಆಯಿತು. ಟಿ ವಿ ಹೊಡೆದ, KEB ಅವ್ರಿಗೆ ಒಂದಿಟ್ಟು ಬೈದ, ಕರೆಂಟ್ ಮಾಡಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಏನು ಮಾಡ್ತಾವೆ ಹಿಂಗೆ ಮಾಡ್ತಾವೆ ಹಂಗೆ ಮಾಡ್ತಾವೆ. ಅದಕ್ಕಂತ ನಾವು ಇವು ಇನ್ನೊಂದರಿಂದ ಬರೋ ಸುಖ, ಒಂದು ಸುಖ ಇನ್ನೊಂದರಿಂದ ದೂಸರೇ ಸೈ. ಮತ್ತೊಂದು ಸುಖ ಆದರೆ ಏನಪ್ಪ ಅಂತ ಕೇಳಿದರೆ ದೂರದಿಂದ ಸ್ವರ್ಗ ನರಕ ಭಾಳ ದೂರ ಅದಾವ ನೋಡ್ರಿ, ಭಾಳ ದೂರ ಅದಾವ. ಅದು ಸ್ವರ್ಗ ಸುಖ, ದೂರಿನ ಸುಖ. ಗಂಡ ಹೆಂಡತಿ ಸುಖ ಇದು ಏನಪ್ಪ ಅಂದ್ರೆ ಯಾವ ಸುಖ ಇದು ದೂಸರೇ ಸುಖ, ಎರಡೇದವ್ರಿಗೆ ಸಿಗೋದು. ಸ್ವರ್ಗಾದಿಗಳು ದೂರ ಸುಖ ಅದಾವ. ಆಮೇಲೆ ಅದಕ್ಕೆ ಅವಾಗೇನು ಇನ್ನು ಸಮಾಧಿ ಭಾಳ ಏನಪ್ಪ ಅದು ತಡ ಮಾಡಿ ಸಿಗುತ್ತಾವೆ. ಎಲ್ಲಿ ಪ್ರಯತ್ನ ಮಾಡೋದು, ಶಾಸ್ತ್ರ ಹೇಳ್ತಾವೆ ಒಂದು ಜನ್ಮನಪ್ಪ ಎಷ್ಟೋ ಜನ್ಮ ಅಂತಾರೆ, ಜನ್ಮನಾಮಂತೆ ಅಂತಾರೆ. ಅವು ಭಾಳ ದೂರ ಅದಾವೆ, ದೇರಿ ಅದಾವೆ. ತಡ ಮಾಡಿ ಸಿಗೋ ಸುಖ ಸಮಾಧಿ ಇತ್ಯಾದಿ ಸುಖವು. ಸ್ವರ್ಗಾದಿಗಳು ದೂರ ಇದ್ದು ಸುಖ, ಇವು ಇನ್ನೊಬ್ಬರಿಂದ ಸಿಗೋ ಸುಖ. ಮತ್ತು ಈ ಸುಖ ಹೆಂಗದ, ದೂರ ಇಲ್ಲ ಆಮೇಲೆ ಸಿಗೋದು ಹಿಂಗಲ್ಲಪ್ಪ. ಇದು ಶಾಸ್ತ್ರ ಅಂತ ಆತ್ಮ ಸುಖ ಹೆಂಗದ, ಇದು ಈಗಿಂದ ಈಗ ಜಸ್ಟ್ ನೋ ಆ್ಯಂಡ್ ಹಿಯರ್, ಈಗ ಸದ್ಯ ಈಗ. ಹೆಂಗೆ ಉಂಡ ಬಳಕ ಹೊಟ್ಟೆ 2 ತಾಸು ಸುಮ್ತದ ರೀ. ಮುಂಜಾನೆ ಉಂಡಿನ್ರಿ ಈಗ ಹೊಟ್ಟೆ ತುಂಬ ಇಲ್ಲ, ಈಗ ಉಣ್ತಿ ಈಗೇ ಹೊಟ್ಟೆ ತುಂಬ, ಉಣ್ಕೋತ ಬಾ ತುಂಬ್ಕೋತ ಬರ್ತದೆ. ಹೌದಲ್ಲ, ಉಂಡು ಬಳಕ 1 ತಾಸಿನ ಮೇಲೆ ಹೊಟ್ಟೆ ತುಂಬಿದೆ ನೋಡಿ, ಈಗ ಹೊಟ್ಟೆ ತುಂಬ ನೋಡ್ರಿ ಅಂತ ಹಿಂಗಂದಾನೇನು. ನೀವು ಉಣ್ಕೋತ ಬಾ ತುಂಬ್ಕೋತೇ ಬರ್ತದೆ. ಕಡೆಗೆ ತುಂಬ್ತಂದ್ರೆ ಬಂದ ಅಂತಾನಲ್ಲ. ಹಾಗೆ ಈ ಆತ್ಮಜ್ಞಾನ ಚಿಂತನೆ ಮಾಡ್ಕೋತು ಅನಾತ್ಮ ಬಿಟ್ಕೋತು ಆತ್ಮ ಅನ್ಕೋತ ಬಂದಂದ್ರೆ ಬಂತಾನು ಮುಗಿತಿ. ಮುಂದೆ ಸೋಹಂ ಶಿವೋಹಂ ಅಂತ ಮತ್ತೆ ಹಂಗಿಲ್ಲ. ಅದಕ್ಕೆ ಇವೆಲ್ಲ ಸುಖೇನ ಏನಪ್ಪ ಆಗೋದು ಬ್ರಹ್ಮ ಅತ್ಯಂತಮ ಸುಖಮ ಸುಮತೆ. ಯಾವ ಸುಖ ಇನ್ನೊಬ್ಬರಿಂದ ಬರೋಂಗಿಲ್ಲ, ಯಾವ ಸುಖಕ್ಕೆ ತಡ ಹತ್ತಂಗಿಲ್ಲ. ಹೌದ್ರ ಯಾವ ಸುಖ ಏನಪ್ಪ ಅಂದರೆ ದೂರಿಲ್ಲ, ಅದು ಆತ್ಮಸುಖ, ಬ್ರಹ್ಮ ಸಂಸ್ಪರ್ಶ ಸುಖ. ಬ್ರಹ್ಮದ ಸಂಸ್ಪರ್ಶ ಅಂದರೆ ಸಂಬಂಧ. ಏನು ನಿನ್ನ ಮನಸ್ಸನ್ನು ಅದರ ಜೊತೆಗೆ ಸಂಬಂಧ ಮಾಡದಿ ಅಂದರೆ ಅತ್ಯಂತ ಸುಖ ಮಸ್ಸುತ್ತೆ. ಆ ಸುಖ ನಿನಗೆ ಅನುಭವಕ್ಕೆ ಬರ್ತದೆ. ಅರ್ಶನ ಅಂದ್ರೆ ಊಟ, ಹೌದಲ್ರಿ. ಇಲ್ಲೇನದ ಅನುಭವ ಅದಡಿಗೆಯ ಮಾಡಿ ನೀವೆಲ್ಲರೂ ಕೂಡಿ ಹಡ್ಯಾರಲ್ಲ. ಇದು ಅಡಿಗೆ ಹೆಂಗದ್ರಿ, ಅನುಭವದ ಅಡಿಗೆ. ಅದ್ರಾಗ ಏನಿಲ್ಲ, ಅದ್ರಾಗ ಏನೂ ಇಲ್ಲ. ಅದು ಹೆಂಗದ್ರಿ, ಅದಕ್ಕೆ ಬೆಂಕಿ ಇಲ್ಲ, ಯಾವ ಸಾಮಾನು ಜರೂರತಿ ಇಲ್ಲ. ಹೆಂಗದ್ರಿ ಅಡಿಗೆ ಅದ, ಅನುಭವದ ಅಡಿಗೆಯ ಮಾಡಿ. ಅಶ್ನುತೆ ಅನುಭವ. ಅದಕ್ಕೆ ಹೇಳ್ತಾವ್ರು ಮಹಾತ್ಮನೇನಪ್ಪ ಅಂತ ಕೇಳಿದರೆ, ಅಂಥ ಸುಖವನ್ನು ಯಸ್ಮಾತ್ ಪರಂ ನಾ ಪರಮಸ್ತ್ಯ ಕಿಂಚಿತ್ ಯಸ್ಮಾನ್ ನಾನಣಿಯೋ ನ ಜ್ಯಾಯೋ ಅಸ್ತಿ ಕಶ್ಚಿತ್. ಶ್ವೇತರ ಉಪನಿಷತ್ತಿನಲ್ಲಿ ಹೇಳಿದರು, ಆ ಸುಖಕ್ಕಿಂತ ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆ ಸುಖಕ್ಕಿಂತಲೂ ಮತ್ತು ಇದಕ್ಕೆ ಮೇಲಿಲ್ಲವೆಂಬುದಾವ ಸುಖ. ಇದಕ್ಕಿಂತ
ಪರ ಯಾವುದಿಲ್ಲ. ನಿಜಗುಂಡ್ರು ಹೆಂಗೆ ಬರೆದ್ರು ನೋಡಿ, ಆ ಉಪನಿಷತ್ ಅಟ್ಟೆ ಮಾತನ್ನ ಉಪನಿಷತ್ತ ಬರೆದ್ರು ನಿಜಗುಂಡ್ರು ಕನ್ನಡ. ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣಿಯೋ ನ ಜಾಯೋ, ಯಾವುದು ಅದಕ್ಕಿಂತ ದ್ವಾಡದು ಇಲ್ಲ, ಅದಕ್ಕಿಂತ ಸಾಣದು ಇಲ್ಲ. ಇಂಥ ಸುಖ ದ್ವಾಡದಿಲ್ಲ ಬರೋಬ್ಬರಿ, ಸಾಣದಿಲ್ಲ ಅಂದ್ರೆ ಮತ್ತು ಸಂಸಾರ ಸುಖಕ್ಕೆ ಬೆನ್ನು ಹತ್ತಾರಲ್ಲ. ಆ ಟಾಕೆಯನ್ನು ನೀರೇ ಎಲ್ಲದರ ಬರೋಕತ್ಯಾವ. ಬಾತ್ರೂಮ್ನಾಗ ಅದೇ, ಲ್ಯಾಟ್ರಿನ್ದಾಗ ಅದೇ, ಅಡುಗೆ ಮನೆಗೆ ಅದೇ. ಒಂದೆರಡು ನಾಳ ದ್ವಾಡ ಮಾಡಿದ್ರೆ ಒಂದೆರಡು ನಾಳ ಸಾಣದವ. ಅದೇ ಎಲ್ಲದರ ಬರೋ ಸುಖ ಅದೇ ನೋಡ್ರಿ. ಆ ಬ್ರಹ್ಮ ಸುಖನೇ ಎಲ್ಲದರೊಳಗೆ ಬರ್ತದೆ. ಇಲ್ಲಿ ತಿಳಿದು ಅಂದ್ರೆ ಮತ್ತೆ ಮುಗಿದು ಹೋಯ್ತು. ಪ್ರಪಂಚದೊಳಗೆ ಎಲ್ಲಿ ಸುಖ ಇಲ್ಲ. ಅದೇ ಸುಖನೇ ಏನಪ್ಪ ಅಂತ ಕೇಳಿದ್ರೆ ಅನಂತ ರೂಪವಾಗಿ ಹರಿತದೆ. ಹ್ಯಾಂಗೆ ಹಿಮಾಲಯದ ಗಂಗಾ ಸಪ್ತಧಾರ ಆಗಿ ಹರಿತದೆ. ಋಷಿಕೇಶ್ಗೆ ಬಂದ ಕೂಡಲೇ ಸಪ್ತಧಾರ ಆಗ್ಯಾವ. ಹಾಗೇನಪ್ಪ ಅಂದ್ರೆ ಆತ್ಮ ಸುಖನೇ ಬ್ರಹ್ಮ ಸುಖನೇ ಅದು ಎಲ್ಲ ಕಡೆ ಅನಂತ ಧಾರಿಯಾಗಿ ಹರಿತದೆ. ಅಷ್ಟೇ ಸುಖ ಅದರೊಳಗೆ. ಅದೇ ಸುಖ, ಅದೇ ಸುಖ, ಮತ್ತು ಯಾವ ಸುಖ ಬೇರೆ ಇಲ್ಲ. ಅದಕ್ಕಂತಾರೆ ಅವರು. ಹೀಗೆ ಈ ಸುಖಗಳು ಏನಪ್ಪ ಅಂತ ಕೇಳಿದ್ರೆ ಅವು ಮಾಡೋದು. ಎಲ್ಲಿ ಏನೂ ಮಾಡದೆ ಬರ್ತದೆ ಅದಕ್ಕೆ ಅತ್ಯಂತ ಸುಖ ಅಂತ. ಮಾಡಿದ್ರೆ ಬರೋ ಸುಖ ಅಲ್ಲ. ಅದಕ್ಕೆ ಯುಂಜನ್ನೇವಂ ಅಂತ ಸುಖ ಪಡಿಬೇಕಾದ್ರೆ ಸ್ವಲ್ಪ ನೀನು ಪ್ರಯತ್ನ ಮಾಡಬೇಕಾಗ್ತದಪ್ಪ. ಪ್ರಯತ್ನ ಎದಕ್ಕೆ ಮಾಡೋದು? ಭೂಮಿಯಾಗಿದ್ದ ಗಂಟ ತೆಗಿಯೋಕೆ ಗಂಟಿ ಸಲುವಾಗಿ ಪ್ರಯತ್ನ ಮಾಡೋಂಗಿಲ್ಲ. ಅದ್ರ ಮೇಲೆ ಮುಚ್ಚೋದು ಮಣ್ಣು ತೆಗಿಯೋಕೆ ಪ್ರಯತ್ನ. ಏನು ಗಂಟಿಗೆ ಪ್ರಯತ್ನ ಮಾಡ್ತಾನವ? ಗಂಟು ಆಲ್ರೆಡಿ ಅಲ್ಲದ. ಅದ್ರ ಮೇಲೆ ಏನು ಮುಚ್ಚದ ಮಣ್ಣು, ಆ ಮಣ್ಣು ತೆಗಿಯೋಕೆ ಪ್ರಯತ್ನ ಮಾಡಬೇಕು ವಿನಃ ಗಂಟಿಗೆ ಪ್ರಯತ್ನ ಮಾಡೋ ಜರುರತ್ತಿಲ್ಲ. ಹಾಗೆ ನಮ್ಮ ಸುಖಕ್ಕೆ ಪ್ರಯತ್ನ ಮಾಡೋ ಜರುರತ್ತಿಲ್ಲ. ಅದು ನಮ್ಮ ಜನ್ಮಸಿದ್ಧ ಹಕ್ಕ. ನಿಮ್ಮಂತೆ ಗಿಟ್ಟು ಗಂಟು ಇದ್ದು ನಿಮಗೆ ಯಾಕೆ ಅಳಕತ್ತೀರಿ? ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಒಂದು ಮಣ್ಣು ಮುಚ್ಚದ, ಎರಡು ಹಾವು ಕೂತಾವ, ಮೂರು ಇವೆಲ್ಲ ಕುಂತಾವ. ಇವೆಲ್ಲ ಗೊತ್ತಿಲ್ಲ. ಮೊದಲ ಗೊತ್ತಾಗಬೇಕು, ಕರ್ಕೊಂಬರ್ಬೇಕು ಅವನಿಗೆ. ಹಂಗೆ ಗುರುಗಳು ಕರ್ಕೊಂಬರ್ಬೇಕು. ತಮ್ಮ ಸುಖ ನಿನ್ನಲ್ಲೇ ಆಯಿತು ಯಪ್ಪ. ಹಾವು ಕುಂತಾವ್ರಿ, ಮಣ್ಣು ಕುಂತಾವ್ರಿ. ಮಣ್ಣ ಪಾಪ, ಹಾವು ರಾಗದ್ವೇಷಾದಿಗಳು ಇವೆಲ್ಲ ಕುಂತಾವ. ಇವೆಲ್ಲ ಒಟ್ಟು ಪುಂಗಿ ಊದಿ ಕರ್ಕೊಂಡು ಒಯ್ದು ಅವಕ್ಕೆ ಹಾವಿಗೆ ಮಣ್ಣು ತೆಗೆದು ಪಾಪ ಕರ್ಮ ತೆಗೆದು ಅರೆ ಆಲ್ರೆಡಿ ಗಂಟದ. ಅಲ್ಲಿ ಗಂಟಿಗೆ ಯಾರು ಪ್ರಯತ್ನ ಮಾಡ್ತಾರೆ? ಗಂಟಿಗೆ ಯಾರು ಗಂಟು ಅಲ್ಲೇ ಅದ. ಅದಕ್ಕೆ ಅಂತಾರೆ ಇವು ಕರ್ಮಗಳು ಅದಾವು. ಕಲ್ಮಶ ಬ್ರಹ್ಮಸ್ ಅದಕ್ಕೆ ಅವ್ರ ಕಲ್ಮಶ ಅದು. ಕರ್ಮ ಕಲ್ಮಶ ಶಾಸ್ತ್ರದೊಳಗೆ ಏನು ಫಲಗಿಲ ಇತ್ಯಾದಿ ಬೇಕು ಅಂತ. ಅದಕ್ಕೆ ಮನುಷ್ಯ ಕರ್ತವ್ಯ ಇಲ್ಲೇ ಎನುಷಿಯಂಗಿಲ್ಲ. ಯುಂಜಾನ್ ಯೋಗಿ ಯುಂಜಾನೋ ಸತತಂ ಸದಾತ್ಮಾನಂ. ಶಾಸ್ತ್ರ ಕರ್ತವ್ಯ ಏನಪ್ಪ ಅಂದ್ರೆ ಶಾರೀರಿಕ ಆದ ಏನಪ್ಪ ಕರ್ತವ್ಯ ಮಾಡಬೇಕು. ಮಾನಸಿಕ ಶಾರೀರಿಕ ಪುಣ್ಯಕರ್ಮ ಮಾಡಬೇಕು. ಮಾನಸಿಕ ಜಪಾದಿ ಮಾಡಬೇಕು. ಆಮೇಲಪ್ಪ ಅಂದ್ರೆ ನಿವೃತ್ತಿ ಸಲುವಾಗಿ ಸಮಾಧಿ ಇತ್ಯಾದಿಗಳನ್ನು ಮಾಡಬೇಕು. ಯೋಗ ಸಮಾಧಿ ಇವೆಲ್ಲ ಮಾಡಿದ ಕಾಲಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅದು ನಿನಗೆ ಸಿಗ್ತದೆ. ನಿವೃತ್ತಿಯಿಂದ ಏನಪ್ಪ ಅಂದ್ರೆ ಕರ್ಮ ಅವೆಲ್ಲ ತೆಗಿಬೇಕು. ಶಾಸ್ತ್ರ ಹೇಳ್ತು ರಾಜವಿದ್ಯಾ ರಾಜಗೂಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಂ ಅವ್ಯಯಂ. ಇದೇ ಗೀತಾ ಹೇಳ್ಯಾರ. ಇದು ಹೆಂಗೆ ಸುಸುಖ ಅದ, ಬರೀ ಸುಖ ಅಲ್ಲ, ಸುಸುಖ ಅತ್ಯಂತ ಸುಖ ಅದ. ಇಲ್ಲಿ ಏನು ಮಾಡೋದು? ಕರ್ತವ್ಯ ಅವ್ಯಯಂ, ಏನೂ ಮಾಡೋದಿಲ್ಲ. ಇಷ್ಟೇ ಮ್ಯಾಲಿಂದ ಏನದ ಅವ್ರು ತೆಗೆಯೋದು ಅಷ್ಟೇ ಕೆಲಸ ಅದ, ಏನೂ ಮಾಡೋದು. ಅದಕ್ಕೆ ಇಂಥ ಸುಖವೇನಪ್ಪ ಅಂತ ಕೇಳಿದ್ರೆ ನಿನಗೆ ಸಿಗ್ತದಪ್ಪ ಅಂತ ಕೇಳಿದ್ರೆ ಮಹಾನುಭಾವರು ಅದಕ್ಕೆ ಹೇ ಅರ್ಜುನ
ನೀ ಸ್ವಲ್ಪ ತಿತಿಕ್ಷೆ ಉಳ್ಳವನಾಗಿ ಏನು ಮಾಡು ಅಂತ ಕೇಳಿದ್ರೆ ಸಮಬುದ್ಧಿ ಉಳ್ಳವನಾಗು, ಬ್ರಹ್ಮಸ್ಥಿತಿಯಾಗು. ಅದು ಸಿಗ್ತದೆ ಬ್ರಹ್ಮ ಜ್ಞಾನದಿಂದ, ಮತ್ತೊಂದಿಲ್ಲ. ನ ಪ್ರವೃಷೇತ್ ಪ್ರಿಯಂ ಪಾಪೆ ನೋ ದ್ವಿಜತ್ಯಾಪ್ರಮ ಪ್ರಿಯಂ ಸ್ಥಿರಬುದ್ಧಿ ರಸ ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಏನಪ್ಪ ಅಂತ ಕೇಳಿ ಹೇಳ್ಯಾರ 5ನೇ ಅಧ್ಯಾಯದೊಳಗೆ ಇದು ಅಂತಾರೆ. ಅವನಿಗೆ ಸುಖ ಯಾವಾಗ ಸಿಗ್ತದೆ ಅಂತ ಕೇಳಿ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಬ್ರಹ್ಮಜ್ಞಾನಿಯಾಗಿ ಆ ಬ್ರಹ್ಮದಲ್ಲಿ ಅಂದರೆ ತನ್ನನ್ನು ತಿಳಿದು ತನ್ನಲ್ಲೇ ತಾನು ನಿಂತ ಅಂತ ಕೇಳಿದರೆ ಅವನಿಗೇನಪ್ಪ ಅಂತ ಕೇಳಿದ್ರೆ ಸುಖ ಸಿಗ್ತದೆ. ಅದಕ್ಕೆ ಅಶ್ನುತೆ ಅತ್ಯಂತಂ ಸುಖಂ ಅಶ್ನುತೆ, ಅಕ್ಷಯಂ ಸುಖಂ ಅಶ್ನುತೆ. ಎಲ್ಲ ಕಡೆ ಶಬ್ದ ಭಿನ್ನ ಭಿನ್ನ ಇಟ್ಟಾರ ಮಹಾತ್ಮರು. ಆ ಸುಖ ನಿನಗೆ ಸಿಗ್ತದೆ ನೋಡಪ್ಪ ಅಂತ ಹೇಳಿದ್ರು. ಯುಂಜನ್ ಏವಂ ಯಥೋಕ್ತೇನ ಪ್ರಕಾರೇಣ ಯೋಗಿ ಯೋಗಾಂತರಾಯ ವರ್ಜಿತ ಸದಾ ಆತ್ಮಾನಂ ವಿಗತ ಕಲ್ಮಷಃ ವಿಗತ ಪಾಪ ಸುಖೇನ ಅನಾಯಾಸೇನ ಬ್ರಹ್ಮ ಸಂಸ್ಪರ್ಶಂ ಬ್ರಹ್ಮಣ ಪರೇಣ ಸಂಸ್ಪರ್ಶಂ ಯಸ್ಯ ತದ್ ಬ್ರಹ್ಮ ಸ್ಪರ್ಶಂ ಸುಖಂ. ಅವರು ಏನಂದರು ಅಂತ ಕೇಳಿದರೆ, ಪ್ರಯತ್ನ ಮೂಲಕವಾಗಿ ಏನಪ್ಪ ಅಂತಂದ್ರೆ ಆ ಮನಸ್ಸು ಹರಿಯುವ ಮನಸ್ಸನ್ನು ಒಂದೆಡೆಗೆ ತಂದು ಆತ್ಮನಲ್ಲಿ ಯೋಜನೆ ಮಾಡಬೇಕು. ಹ್ಯಾಂಗೆ ಉಡಾಳ ಹುಡುಗರಿಗೆ ಹಿಡ್ಕೊಂಡು ಜಗ್ಗಿ ತೊಗೊಂಬಂದು ಶಾಲ್ಯಾಗ ಕುಂಡ್ರಿಸ್ತಾರೆ ನೋಡ್ರಿ, ಹೊರಗೆ ಓಡ್ಬೇಕಂತವ ಹಿಡ್ಕೊಂಡು ಕುಂಡ್ರಿಸ್ತಾರಲ್ಲ, ಹಾಗೇನಪ್ಪ ಅಂದ್ರೆ ಈ ಮನಸ್ಸಿನ ಕೂಡ ಎಳ್ಕೊಂಬಂದು ಬುದ್ಧಿ ಪೇಪರ್ ಮಟ್ಟಿ ಕೊಟ್ಟು, ಅದಕ್ಕೂ ಅಲ್ಲ ಅಂದ್ರೆ ಕಪಾಳಿಗೆ ಡೇಟ್ ಕೊಟ್ಟು ಹೆಂಗೆ ಕುಂಡ್ರಿಸ್ತಾರೆ. ಹಂಗೆ ಇವೇನು ಭಜನೆ ಅವು ಹೇಳಿದ್ರೆ ಕೇಳಿಲ್ಲ ಅಂದ್ರೆ ಕಡೆಗೆ ಯೋಗದಿಂದ, ಅದರ ಜಪಯೋಗದಿಂದ ಧ್ಯಾನ ಯೋಗದಿಂದ ಇವಕ್ಕೆ ಯಾವಾಗೂ ಮಳಿಲಿಲ್ಲ ಅಂದ್ರೆ ಅಷ್ಟಾಂಗ ಯೋಗದಿಂದ, ಜಪಯೋಗದ, ಧ್ಯಾನ ಯೋಗದ, ಕರ್ಮಯೋಗದ, ಇವು ಯಾವಕ್ಕೂ ಕತ್ತು ಅಂದ್ರೆ ಕಡೆಗೆ ಏನದ ಅಷ್ಟಾಂಗ ಯೋಗ, ಪತಂಜಲಿ ಯೋಗದಿಂದ ಹೆಂಗರೆ ಮಾಡಿ ಅಂತಾರೆ ಹುಡುಗರಿಗೆ. ಅದಕ್ಕೆ ಪ್ರೇಮದಿಂದಲೇ ಕಳಿಸು, ಪೇಪರ್ ಮಟ್ಟಿ ಕಳಿಸರಿ ಕಳಿಸು, ಹೆಂಗರೆ ಕಳಿಸು ಅಂದ್ರೆ ಹಂಗೆ ಒಯ್ದು ರಿಕ್ಷಾ ಕುಂಡ್ರಿಸ್ತಾರಲ್ಲ, ಹಂಗೆ ಕುಂಡ್ರಿಸಿ ಕಳಿಸೋದು. ಅದಕ್ಕೆ ಇಷ್ಟು ಯೋಗ ಅದ, ಜಪಯೋಗ, ಧ್ಯಾನ ಯೋಗ, ಕರ್ಮಯೋಗ. ಏನಪ್ಪ ಅಂತ ಕೇಳಿದರೆ ಕಡೆಗೆ ಅಷ್ಟಾಂಗ ಯೋಗ. ಅದಕ್ಕೆ ಯೋಗಿ, ಅದಕ್ಕೆ ಯೋಗಿ. ಆ ಯೋಗಿ ನಿನ್ನ ಮನಸ್ಸು ಎದಕ್ಕೆ ಸಂಭಾಳಿಸ್ತದ ಬರ್ತಾರ ಗೊತ್ತಾದವನಿಗೆ ಯೋಗಿ ಅಂತಾರೆ. ಇಲ್ಲಕಂದ್ರೆ ಭೋಗಿ ಅಂತ. ನನ್ನ ಮನಸ್ಸಿಗೆ ಏನು ಕಲಿಸಿದ್ರೆ ಹೊಕ್ಕಂತ ತಿಳಿತಾರೆ ನಮ್ಮ ಯೋಗಿ. ಆ ಮನಸ್ಸಿನ ಕೈಗೆ ಇದ್ದಂದ್ರೆ ಭೋಗಿ. ಅದಕ್ಕೆ ಯೋಗಿ, ಮನಸ್ಸು ತಿಳ್ಕೊಂಡವ ಯೋಗಿ ಸತತಂ ಯುಂಜೇತ, ಅದಕ್ಕೆ ಹಚ್ಚಬೇಕು. ಹಚ್ಚದಪ್ಪ ಅಂದ್ರೆ ಆ ಬ್ರಹ್ಮಸ್ಪರ್ಶದಿಂದ, ಏನ್ರಿ ಬ್ರಹ್ಮಸ್ಪರ್ಶದಿಂದ ಅತ್ಯಂತ ಸುಖ ಮಸುತ್ತೆ ನೋಡಿ. ಈಗ ನಮಗೆ ಶರೀರಕ್ಕೆ ಬಿಸಿ ಗಾಳಿ ಬಿತ್ತು ಗೊತ್ತಾಕದ, ತಂಪು ಬಿತ್ತು ಗೊತ್ತಾಗ್ತದೆ, ನೆಲ ಮೇಲೆ ಮಕ್ಕಳು ಗೊತ್ತಾಕದ, ದುಃಖ ಸ್ಪರ್ಶ. ಗಾದಿ ಮೇಲೆ ಮಕ್ಕೊಂಡ್ರೆ ಸುಖ ಸ್ಪರ್ಶ, ಹೌದಲ್ಲ. ಅದಕ್ಕೆ ಬ್ರಹ್ಮಸ್ಪರ್ಶ ಅಂದ್ರೇನು? ಸುಖ ಸ್ಪರ್ಶ. ಬ್ರಹ್ಮ ಸುಖ, ಅದರದ್ದು ಒಮ್ಮೆ ಗಾಳಿ ಹತ್ತು ಅಂದರೆ ಇವನಿಗೆ ಅದರ ಸ್ಪರ್ಶ ಆಯಿತು ಅಂದರೆ, ಈಗ ಶಬ್ದ ಸ್ಪರ್ಶ ರೂಪ ಇದರ ಸ್ಪರ್ಶನೇ ಆಗ್ಯದ ನಮಗೆ. ಅರೂಪಮವ್ಯಯಂ ಶಾಸ್ತ್ರ ಯಾವುದು ಅರೂಪ, ಅವ್ಯಯ, ಅಶಬ್ದ, ಅಸ್ಪರ್ಶ, ರೂಪಮವ್ಯಯಂ, ಇದರ ಸ್ಪರ್ಶ ಆಯಿತು ಅಂದ್ರೆ ಅದು ಬ್ರಹ್ಮಸುಖ. ನಮಗೆ ರೂಪ ಸ್ಪರ್ಶ, ಶಬ್ದ ಸ್ಪರ್ಶ ಆಗ್ಯದ, ಹೌದಾ? ಅರೂಪ ಸ್ಪರ್ಶ ಆಯಿತು, ಅಶಬ್ದ ಸ್ಪರ್ಶ ಆಯಿತು. ಏನು ಹೇಳ್ತಾರೆ ಸ್ವಾಮಿಗಳ ಉಲ್ಟಾ ತಿಡ್ಡ? ಅರೂಪ ಕಣ್ಣಿಂದ ಹೆಂಗೆ ಸ್ಪರ್ಶ ಹಾಕದಪ್ಪ, ಕಣ್ಣು ಸ್ವಲ್ಪ ಮ್ಯಾಲೆ ಹೋಗಿ. ಇದಕ್ಕೆ ರೂಪ ನೋಡೋದೇ ಸ್ವಭಾವದ. ಯಾವ ರೂಪ ನೋಡಿದ್ರೆ ನಿನಗೆ ಹುಚ್ಚಾಗುತ್ತೆ, ಅದಕ್ಕೆ ಹುಚ್ಚಾಗ್ಯಾರಲ್ಲ ಅವರು. ಎಷ್ಟೋ ಮಂದಿ ಏನು ನೋಡಿ ಹುಚ್ಚಾಗ್ಯಾರ, ಏನು ಕೇಳಿ ಹುಚ್ಚಾಗ್ಯಾರ. ಆ ಶಬ್ದ ಕೇಳಿನಿ,
ಆ ರೂಪೇ ನೋಡಿಲ್ಲ ನೀ, ಆ ಸ್ಪರ್ಶೆ ಮಾಡಿಲ್ಲ ನೀ. ಅದ್ಯಾವುದು ರೀ? ಬ್ರಹ್ಮಸ್ಪರ್ಶ, ಅಸ್ಥಿ ಭಾತಿಯ ಸ್ಪರ್ಶ, ನಾಮರೂಪದಲ್ಲ. ಅಸ್ಥಿ ಭಾತಿ ಬಗ್ಗೆ ಕೇಳು, ಅಸ್ಥಿ ಭಾತಿ ನೋಡು, ಅಸ್ಥಿ ಭಾತಿ ಮುಟ್ಟಿ ನೋಡು, ಅದಕ್ಕೆ ಬ್ರಹ್ಮಸ್ಪರ್ಶ ಅಂತ. ಜಡೆಗಟ್ಟಿ ತಿರಿದುಂಡು ಮರುಳಾಗಿ ಹೋದರು. ರಾಜಾರ ರಾಜ್ ಬಿಟ್ಟು ಹೋಗಿ ಹುಚ್ಚರಿದ್ರ, ಭರತವಾಗಿ ಬಿಟ್ಟು ಹೋದ, ನಿಜಗುಣಿ ಬಿಟ್ಟು ಹುಚ್ಚರಿದ್ರು ಅವರು. ಇನ್ನು ಇಲ್ಲದಕ್ಕೆ ಹೋಗ್ಯಾರ. ಅರೆ ಇದು ಬಿಡ್ತೀನಿ ಅಂದರೆ ಮತ್ತೆ ಚಲೋ ಸಿಕ್ಕರೆ ಬಿಡ್ತಾರಲ್ಲ. 5 ರೂಪಾಯಿ ನೋಟ್ ಬಿಡ್ತೀರಿ ನೀವು, 10 ರೂಪಾಯಿ ನೋಟ್ ಕೊಟ್ರೆ ಬಿಡ್ತೀರಿ, 2 ರೂಪಾಯಿ ನೋಟ್ ಕೊಟ್ರೆ ಬಿಡ್ತಾನೆ, ಬಿಡಂಗಿಲ್ಲ, ಬಿಡ್ತಾನೆ. ಈ ಸಂಸಾರ ಶಬ್ದ ಸ್ಪರ್ಶ ಬಿಟ್ಟ ಅಲ್ಲೇನು ಇರಬೇಕಲ್ಲ, ಇಲ್ಲಿ ಹೆಂಗೆ ಬಿಡ್ತಾನೆ? ಅದು ಸಿಕ್ಕಿದೆ ಇವನಿಗೆ. ಆ ಶಬ್ದ ಕೇಳೋಕ್ಕಿಲ್ಲ, ಆ ಸ್ಪರ್ಶ ಇವನಿಗೆ ಗೊತ್ತಿಲ್ಲ, ಆ ರೂಪ ಇವ ನೋಡಿಲ್ಲ. ಅದು ನೋಡಿದವರು ಜಡೆಗಟ್ಟಿ ತಿರಿದುಂಡು ಮರುಳಾಗಿ ಹೋದರು. ಹುಚ್ಚಾಕ ಜಗತ್ತಿನಾಗ ಎಲ್ಲರೂ ಹುಚ್ಚೇ ಅದಾವ. ಇದು ಹುಚ್ಚು ಬೇರೆ, ಅವನು ಹುಚ್ಚು ಬೇರೆ. ಇದು ರೂಪಕ್ಕೆ ಹುಚ್ಚ, ಇದು ಶಬ್ದಕ್ಕೆ ಹುಚ್ಚ, ಅದೇ ಇದು ತಿನ್ನೋದಕ್ಕೆ ಹುಚ್ಚ. ಅವ್ರು ಹೆಂಗದ ನೋಡ್ರಿ, ಅದೊಂಥರದ ಹುಚ್ಚೆ ಅದ ಅವ್ರದ್ದು, ಅದೊಂಥರದ ಹುಚ್ಚೆ ಅದ. ಹಾಂ, ಇಬ್ಬರು ಹುಚ್ಚೆ, ಒಬ್ಬರಿಗೆ ಒಂದೊಂಥರ ಹುಚ್ಚು ಹಿಡಿದಿರ್ತಾರೆ. ಹಾಂ, ಯಾರಿಗೆ ಹೆಣ್ಣಿನ ಹುಚ್ಚ, ಯಾರು ರೊಕ್ಕ ಹುಚ್ಚಾಗಿರ್ತಾವೆ ನೋಡಿ, ಚಂತನ ರೂಪಾಯಿ ಅನ್ಸ್ಕೊತಿರ್ತಾನೆ ಹುಚ್ಚ ರೊಕ್ಕದ. ಹೆಣ್ಣು ಒಂದೊಂದು ಹೆಚ್ಚದ ಒಬ್ಬೊಬ್ರಿಗೆ. ಹುಚ್ಚಿದ್ದವ್ರಿಗೆ ಏನು ಸಿಗ್ತದೆ? ಅರ್ಧಂಬರ್ಧವ್ರಿಗೆ ಏನು ಎಕಡ್ರೆ ಒಟ್ಟು ಹುಚ್ಚಾಗಬೇಕು. ಇದಕ್ಕಾರೆ ಹುಚ್ಚಾಗು ದುಡ್ಡಿನ ಸಲುವಾಗಿ ಎಷ್ಟು ಹುಚ್ಚಾಕ ನೋಡ್ರಿ. ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಉಣಕ್ಕೆ ಬರ್ರಿ ಊಟಕ್ಕೆ ತಡಿ ಎಣಿಸ್ತಿರ್ತಾನೆ, ತಡಿ ಹುಚ್ಚದ ನೋಡ್ರಿ. ಅವನಿಗೆ ಊಟ ಸೇವೆ ಹತ್ತಂಗಿಲ್ಲ, ಯಾರು ಸೇವೆ ಹತ್ತಂಗಿಲ್ಲ, ಹೆಂಗದ ಹುಚ್ಚಾಗೇನ. ಹುಚ್ಚರಿಗೆ ಸಿಗ್ತದೆ ಜಗತ್ತಿನಾಗ ಏನೇ, ಯಾವ್ದಾರು ಹುಚ್ಚು ಹಿಡಿತದ ಅದು ಸಿಗ್ತದೆ. ಈ ಕಚ್ಚಾ ಹುಚ್ಚಲ್ಲ, ಕಚ್ಚಾ ಇರ್ತಾವಲ್ಲ ರೀ, ಶಾಣೆನೂ ಅಲ್ಲ ಹುಚ್ಚನೂ ಅಲ್ಲ, ಕಚ್ಚಾ, ಇವಕ್ಕೆ ಏನು ಸೇನೆ. ಅದಕ್ಕಂತಾರು ಹುಚ್ಚು ಹಿಡಿಬೇಕಂತಾರೆ. ಜಡೆಗಟ್ಟಿ ತಿರಿದುಂಡು ಮರುಳಾಗಿ ಹೋದ. ಅದು ಒಮ್ಮೆ ಇವನಿಗೆ ಬ್ರಹ್ಮ ಸಂಸ್ಪರ್ಶ ಆಯಿತು ಅಂದರೆ ಅದರಾಗೆ ನೋಡಿ, ಕುಡಿಯೋರು ನೋಡ್ರಿ, ಕುಡಿಯೋ ಅರ್ಧಂಬರ್ಧ ಬ್ರಹ್ಮ ಸುಖನೇ ಹೆಂಗೆ ಸೇದವ್ರನ್ನ ಕುಡಿಯಾರ ನೋಡಿ. ಯಾಕೆ ಸೇದರೆ ನೋಡು ಅಂತ ನಾವು ಒಮ್ಮೆ ಸೇದಿ ನೋಡು, ಕುಡಿದು ನೋಡಿ ಗೊತ್ತಾಕ, ನಿನಗೆ ಗೊತ್ತಾಕ. ವಾಮ ಕೂಡ್ದ ಸೊರು ಹಿಡಿತಾರೆ ಅದಲ್ಲ. ಹಾಗೆ ಈ ಬ್ರಹ್ಮ ಸುಖ ಒಮ್ಮ ಅವನಿಗೆ ಹತ್ತು ಅಂತ ಕೇಳಿದರೆ ತಿರಿದುಂಡು ಮರುಳಾಗಿ ಹೋದ, ಹುಚ್ಚಾಗಿ ಹೋಗ್ತಾರೆ, ಹುಚ್ಚ ಅಂತಾರೆ. ಅದಕ್ಕೆ ಅತ್ಯಂತಂ ಸುಖಮಸ್ಮತೆ. ಅತ್ಯಂತ ಅಂದರೆ ಇದಕ್ಕಿಂತ ಮೇಲಿಲ್ಲವೆಂಬ ಆ ಸುಖವನ್ನೇನಪ್ಪ ಅಂತ ಕೇಳಿದರೆ ಅದು ಸಿಗ್ತದೆ. ಹಿಂಗ್ರೆ ಭಾರಿ ಐತಲ್ಲ ಇಂಥ ಸುಖ. ಈ ಸಿಕ್ಕವ, ಈ ಸುಖ ಪಡೆದವ ಅವ ನೋಡ್ತಾನೆ ಕೇಳ್ತಾನೆ ಇಲ್ರಿ, ಏನು ನೋಡ್ತಾನೆ, ಕಣ್ಣದ ನೋಡ್ತಾನೆ, ಕಿವಿ ಅದ ಕೇಳ್ತಾನೆ, ಸತ್ತಾನ ಥೋಡಿ ಅವನು ಜೀವಂತದ. ಹೆಂಗೆ ನೋಡ್ತಾನೆ ರೀ ಅವ, ಹೆಂಗೆ ನೋಡ್ತಾನೆ ನಾಳೆಗೆ ಹೇಳ್ತೇವೆ.